ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು AI ಸ್ಪರ್ಧಾ ಶಾಲಾ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಫೆಬ್ರವರಿ 7ನೇ ತಾರೀಕಿನ 2025ರಲ್ಲಿ ಶಿಫ್ಟ್ 3 ಪ್ರಶ್ನೆ ಪತ್ರಿಕೆ ಏನು ನಡೆದಿತ್ತು ನೋಡ್ರಿ, SSC GDದು ಅದರದ್ದು GK ಪ್ರಶ್ನೆ ಪತ್ರಿಕೆಯನ್ನು ನಾವು ಇವತ್ತು 360 ಡಿಗ್ರಿ ಆ್ಯಂಗಲಲ್ಲಿ ವಿಶ್ಲೇಷಣೆ ಮಾಡೋಣ. ಓಕೆ, ಇದು ಡೇ 6ನ ಪ್ರಶ್ನೆ ಪತ್ರಿಕೆಯ ಸರಣಿಯಾಗಿದೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ಮೊದಲನೇ ಪ್ರಶ್ನೆ ನೋಡ್ಕೊರಿ. ಇಲ್ಲೇ 19ನೇ ಶತಮಾನದ ಪ್ರಸಿದ್ಧ ತಂಜಾವೂರು ಕ್ವಾರ್ಟೆಟ್ ಯಾವ ನೃತ್ಯ ಶೈಲಿಯನ್ನು ಗುರುತಿಸಿತು? ಓಕೆ, ಇವಾಗ ನಾವು ಇಲ್ಲಿ ಯಾವ ರೀತಿ ಆನ್ಸರ್ ಮಾಡಬೇಕಂದ್ರೆ ಒಂಥರ ಏನಪ್ಪ ಅಂತಂತಂದರೆ, ನಾವು ಈಗ ಹಿಂದಿನ ಕ್ಲಾಸೆಲ್ಲ ಕೇಳಿವಲ್ಲ ಅವನ್ನೆಲ್ಲ ಯೂಸ್ ಮಾಡಿಕೊಂಡು ನಮಗೇನಪ್ಪ ಅಂತಂದರೆ, ಈಗ ಆಲ್ಮೋಸ್ಟ್ ಅಲ್ಲೂ ತಂಜಾವೂರು ಎಲ್ಲಿ ಬರ್ತದೆ ಅಂತ ಗೊತ್ತಿರ್ತದ ನಿಮಗೆ. ತಂಜಾವೂರು ಎಲ್ಲಿ ಬರ್ತದೆ ಅಂದರೆ ತಮಿಳ್ನಾಡಿನೊಳಗಡೆ ಕಂಡು ಬರ್ತದೆ. ಓಕೆ, ತಮಿಳ್ನಾಡಿನೊಳಗಡೆ ಕಂಡು ಬರ್ತದೆ ಅಂದರೆ ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ ತಮಿಳ್ನಾಡಿನ ನೃತ್ಯ ಯಾವುದು ಅಂತೇಳಿ. ಓಕೆ, ಅದನ್ನು ತೊಗೊಂಡು ನೀವು ಆನ್ಸರ್ ಮಾಡ್ಬೋದು ಇದನ್ನು. ಓಕೆ, ಆಪ್ಷನ್ ನೋಡ್ಕೊರಿ. ಇಲ್ಲಿ ಕಥಕ್ಕಳಿ, ಭರತನಾಟ್ಯ, ಕಥಕ್, ಮೋಹಿನಿಯಟ್ಟಂ ಅಂತೈತಿ. ಈಗ ನಿಮಗೆ ನಾನು ಆಲ್ರೆಡಿ ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ ಹಾಗೆ ತಮಿಳ್ನಾಡಿನ ನೃತ್ಯ ಯಾವುದಪ್ಪ ಅಂತಂದರೆ ಭರತನಾಟ್ಯ. ಅದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ, ಭರತನಾಟ್ಯನ. ಇದಕ್ಕೆ ತಂಜಾವೂರು ಕ್ವಾರ್ಟೆಟನ್ನು ಇದು ತಂಜಾವೂರು ಕ್ವಾರ್ಟೆಟ್ ಐತಲ್ರಿ, ಭರತನಾಟ್ಯವನ್ನು ಅಭಿವೃದ್ಧಿಪಡಿಸಿತ್ತು. ಓಕೆ, ಬರ್ರಿ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡ್ಕೊಳ್ಳೋಣ ನಾವು. ಓಕೆ, ಈ ತಂಜಾವೂರು ಕ್ವಾರ್ಟೆಟ್ ಅಂದ್ರೆ ಏನತ್ತ ಅಂತಂದ್ರೆ ತಿಳ್ಕೊರಿ ಫಸ್ಟು. ಓಕೆ, ತಂಜಾವೂರು ಕ್ವಾರ್ಟೆಟ್ ಅಂದ್ರೆ ಇದರೊಳಗಡೆ ಒಂದು 4 ಜನ ಸಹೋದರರು ಇದ್ದರು. ಯಾರ್ಯಾರಪ್ಪ ಅಂದರೆ ಚಿನ್ನಯ್ಯ, ಮತ್ತೊಪ್ಪಸ್ಸು ಪೊನ್ನಯ್ಯ ಅಂತಿದ್ರು, ಮತ್ತೊಪ್ಪಸ್ಸು ಶಿವಾನಂದಂ ಅಂತಿದ್ರಿ, ಶಿವಾನಂದಂ ಮತ್ತು ವಡಿವೇಲು ಅಂತ ಇದ್ದರು, ವಡಿವೇಲು. ಓಕೆ, ಇವ್ರು 4 ಜನ ಸದಸ್ಯ, ಇದು ಏನು ಸಹೋದರರದಲ್ರಿ ಇವ್ರು ಐತಲ್ರಿ, ಇವರ ಈ 4 ಜನ ಸಹೋದರನ ಒಳಗಿನದಕ್ಕೆ ಏನಂತಿದ್ರು, ತಂಜಾವೂರು ಕ್ವಾರ್ಟೆಟ್ ಅಂತಿದ್ರು. ಇವ್ರು 4 ಜನ ಏನು ಮಾಡ್ತಾರಲ್ರಿ, ಭರತನಾಟ್ಯ ಏನಿದೆ ಅಲ್ಲ ಈ ಡ್ಯಾನ್ಸನ್ನು ಅವರು ಸಂಘಟಿಸುವಲ್ಲಿ ಮತ್ತು ಕ್ರೋಢೀಕರಿಸುವಲ್ಲಿ, ಅಂದ್ರೆ ಅದರ ರಚನೆ ಮತ್ತೀಗ ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಅಂತಂತಂದರೆ ಆ ನೃತ್ಯದ ಶೈಲಿಯಲ್ಲಿ ಒಂದಿಷ್ಟು ಸ್ಟೈಲ್ ಇರ್ತದೆ ಆ ನೃತ್ಯದ, ಅಲ್ಲೇ ಇದೇ ಥರ ಮಾಡಬೇಕು, ಹಿಂಗೆ ಮಾಡ್ಬೇಕು ಅಂಥೇಳಿ ಇದು ತಂಜಾವೂರು ಕ್ವಾರ್ಟೆಟ್ ಏನೈತಲ್ರಿ ಅದನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಯ್ತು. ಯಾವುದನ್ನು? ಭರತನಾಟ್ಯ ಡ್ಯಾನ್ಸನ್ನು. ಓಕೆ, ಮತ್ತು ಈ ಭರತನಾಟ್ಯಂ ಅನ್ನೋದು ಏನೈತಲ್ಲಪ್ಪ ಇದನ್ನು ಶಿವನಿಗೆ ಅರ್ಪಿಸಲಾಗುತ್ತೆ. ಈ ಭರತನಾಟ್ಯಂ ನೃತ್ಯವನ್ನು ಯಾರಿಗೆ? ಶಿವನಿಗೆ. ಶಿವ ಅಂತಂದರೆ ಇದು ನಟರಾಜ ಬರ್ತದಲ್ರಿ, ನಟರಾಜ ಅಂದರೆ ಇದು ಶಿವನ ಡ್ಯಾನ್ಸಿನ ರೂಪಕ್ಕೆ ನಟರಾಜ ಅಂತ ಕರೀತಾರೆ. ಓಕೆ, ದೆನ್ ನೆಕ್ಸ್ಟ್ ಇನ್ನು ನೋಡ್ತಾ ಹೋದರೆ ಇಲ್ಲಿ ನಾವು ಏನಪ್ಪ ಅಂತಂತಂದರೆ ಈ ಕಥಕ್ಕಳಿ ನೃತ್ಯ ಎಲ್ಲಿದಪ್ಪ ಅಂತ ಹೇಳಿ ನಾನು ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನೋಡ್ರಿ, ಕೇರಳದ್ದಿದು. ಓಕೆ, ಕೇರಳದೊಳಗಡೆ ಇದು ಏನಪ್ಪ ಅಂತಂತಂದರೆ ಇದನ್ನು ಮುಖ್ಯವಾಗಿ ಪುರುಷರಿಂದ ಪ್ರದರ್ಶಿಸಲ್ಪಡುತ್ತದೆ. ಇದು ಯಾವುದು? ಕಥಕ್ಕಳಿ. ಮತ್ತು ಇನ್ನೊಂದು ಬರ್ತದೆ ರೀ, ಯಾವುದು? ಮೋಹಿನಿಯಟ್ಟಂ. ಇದು ಕೇರಳದ ರೀ. ಇದನ್ನು ಮುಖ್ಯವಾಗಿ ಮಹಿಳೆಯರು ಪ್ರದರ್ಶನ ಮಾಡ್ತಾರೆ ಈ ಮೋಹಿನಿಯಟ್ಟಂ ನೃತ್ಯವನ್ನು. ಮತ್ತು ಇದು ಕಥಕ್ ನೃತ್ಯ ಅನ್ನೋದು ಉತ್ತರ ಭಾರತದೊಳಗಡೆ ಅಭಿವೃದ್ಧಿಗೊಂಡಿದೆ. ಓಕೆ, ಅಲ್ಲಿ ಮೂಲದ ನೋಡ್ರಿ ಇದು. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಂಬರ್ರಿ. ಒಂದು ಪ್ರಶ್ನೆಯನ್ನು ನಾವು ಈ ಥರ 4 ಆಯಾಮದೊಳಗಡೆ ಅಲ್ಲಿದೆ ಯಾವ ಡ್ಯಾನ್ಸು, ಇಲ್ಲಿದೆ ಯಾವ ಡ್ಯಾನ್ಸು, ಮತ್ತು ಈಗ ಇದು ತಂಜಾವೂರು ಕ್ವಾರ್ಟೆಟ್ ಅಂತ ಬಂದೈತೆ. ನಾವು ಈಗ ಹಿಂದಿನ ಕ್ಲಾಸಿಂದ ನೋಡ್ಕೊಂಡು ಹೋದ್ರೆ ಇದು ಫಸ್ಟ್ ಟೈಮ್ ಅನ್ಸತೈತೆ ನಮಗೆ. ಅದಕ್ಕೆ ಅದ್ರ ಬಗ್ಗೆ ನಾವು ತಿಳ್ಕೊಂಬಿಡ್ಬೇಕು. ಈ ರೀತಿ ತಿಳ್ಕೊಂಡು ಹೋದ್ರೆ ಒಂದು ಪ್ರಶ್ನೆಯನ್ನು ನಾವು 4 ಆಯಾಮದಲ್ಲಿ ನೋಡ್ಕೊಂಡೆ ಅಂದ್ರೆ ಒಂದು ಪ್ರಶ್ನೆ ಒಳಗೆ ನಮಗೆ 4 ಆನ್ಸರ್ ಸಿಕ್ಬಿಡ್ತಾವಲ್ರಿ. ಈ ಥರ ನಾವು ಓದಬೇಕು ಪ್ರಶ್ನೆ ಪತ್ರಿಕೆನ. ಓಕೆ, ಬರ್ರಿ ಎರಡನೇ ಪ್ರಶ್ನೆ. 2ನೇ ಪಂಚವಾರ್ಷಿಕ ಯೋಜನೆಯು ಈ ಕೆಳಗಿನ ಯಾವ ಸಂಖ್ಯಾಶಾಸ್ತ್ರಜ್ಞರ ಆಲೋಚನೆಗಳನ್ನು ಆಧರಿಸಿದೆ ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ನಾನು ನಿಮ್ಗೆ ಆಲ್ರೆಡಿ ಹೇಳೇನಿ ರೀ, ಪಂಚವಾರ್ಷಿಕ ಯೋಜನೆ ಒಳಗಡೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾರ್ದು ಮಾದರಿ ಅಂತೇಳಿನಿ? ಹೆರಾಲ್ಡ್ ಡೋಮರ್ ಅಂತೇಳಿನಿ. 2ನೇ ಪಂಚವಾರ್ಷಿಕ ಯೋಜನೆ ಯಾರ್ದು ಅಂತೇಳಿನಿ? PC ಮಹಲ್ನೋಬಿಸ್ ಅಂತೇಳಿನಿ. ಈ ಥರ ಹೇಳಿನಲ್ಲ, ಅದರೊಳಗಡೆ ಇಲ್ಲಿ ಯಾವ ಸಂಖ್ಯಾಶಾಸ್ತ್ರಜ್ಞರ ಆಲೋಚನೆ ಅಂತ ಹೇಳ್ಯಾರ. ಓಕೆ, ನೀವೀಗ PC ಮಹಲ್ನೋಬಿಸ್ ಅಂದ್ರೆ ನಿಮಗೆ ಇಲ್ಲಿ ಗೊತ್ತಾಗ್ಬಿಡ್ತೈತಿ. ಆಪ್ಷನ್ 1 ಏನೈತಲ್ಲ, ಪ್ರಶಾಂತ್ ಚಂದ್ರ ಮಹಲ್ನೋಬಿಸ್ ಅಂತೇಳಿ, ಇದಕ್ಕೆ ರೈಟ್ ಆನ್ಸರ್. ಓಕೆ, ಅವರೊಬ್ಬರು ಸಂಖ್ಯಾಶಾಸ್ತ್ರಜ್ಞರಾಗಿದ್ದರು. ಓಕೆ, ಇವರು ಸಮರೇಂದ್ರನಾಥ್ ರಾಯ್, ದೇವವ್ರತ ಬಸು, ಜಯಂತ್ ಕುಮಾರ್ ಘೋಷ್ ಇವ್ರು ಏನದಾರಲ್ರಿ, ಇವರು ಕೂಡ ಮುಖ್ಯವಾದ ಸಂಖ್ಯಾಶಾಸ್ತ್ರಜ್ಞರೇ. ಇವ್ರು ಏನಪ್ಪ ಅಂತಂದರೆ ಈ 2ನೇ ಪಂಚವಾರ್ಷಿಕ ಯೋಜನೆ ಟೈಮ್ ಒಳಗಡೆ ಹೆಲ್ಪ್ ಮಾಡಿರ್ತಾರೆ ಇವರು ಈ ಪ್ರಶಾಂತ್ ಮಹಲ್ನೋಬಿಸ್ ಅವ್ರಿಗೆ. ಓಕೆ, ಅದಕ್ಕೆ ಅವ್ರನ್ನ ಈ ಥರ ಆಪ್ಷನ್ ಒಳಗಡೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಯಾರ್ದಪ್ಪ ಅಂತಂತಂದರೆ ಅದು
PC ಮಹಲ್ನೋಬಿಸ್ ಮಾದರಿ ಅಂತ ನಾವು ಕರಿತೀವಿ. ಓಕೆ, ಇವ್ರನ್ನ ಈ ಪ್ರಶಾಂತ್ ಚಂದ್ರ ಮಹಲ್ನೋಬಿಸ್ ಅದಾರಲ್ಲ, ಇವ್ರನ್ನ ಐತಲ್ರಿ ಭಾರತದ ಆಧುನಿಕ ಸಂಖ್ಯಾಶಾಸ್ತ್ರದ ಪಿತಾಮಹ ಅಂತ ಕರೀತಾರ. ಏನಂತ ಕರೀತಾರೆ? ಭಾರತದ ಆಧುನಿಕ ಸಂಖ್ಯಾಶಾಸ್ತ್ರದ ಪಿತಾಮಹ. ಸಂಖ್ಯಾಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಯಾರನ್ರಿ? ಪ್ರಶಾಂತ್ ಚಂದ್ರ ಮಹಲ್ನೋಬಿಸ್ ಅವರನ್ನು. ಓಕೆ, ಈ 2ನೇ ಪಂಚವಾರ್ಷಿಕ ಯೋಜನೆ ನಿಮಗೆ ಇದು ಅಂದರೆ ಎದಕ್ಕೆ? ಈಗ ಫಾರ್ ಎಕ್ಸಾಂಪಲ್, ಮೊದಲನೇ ಪಂಚವಾರ್ಷಿಕ ಯೋಜನೆ ಏನಂತ ಹೇಳಿದ್ದೆ ನಾನು? ಕೃಷಿಗೆ ಒತ್ತು ನೀಡಿತು ಅಂತ ಹೇಳಿದ್ದೆ. ಅದೇ ರೀತಿ 2ನೇ ಪಂಚವಾರ್ಷಿಕ ಯೋಜನೆ ಕೈಗಾರಿಕೆಗೆ ಒತ್ತನ್ನು ನೀಡುತ್ತಿದ್ದು. ಓಕೆ, ಮತ್ತು ವಾಪಸ್ ಇವ್ರದ್ದು ಏನೈತಲ್ರಿ, ಈಗ ಪ್ರಶಾಂತ್ ಚಂದ್ರ ಮಹಲ್ನೋಬಿಸ್ ಅವ್ರ ಬಗ್ಗೆ ಪ್ರಶ್ನೆ ಕೇಳ್ಯಾರಲ್ಲ, ಇವರು ಮುಖ್ಯವಾಗಿ ಏನು ಇದರೊಳಗಡೆ ಸಂಖ್ಯಾಶಾಸ್ತ್ರ ಅಧ್ಯಯನದೊಳಗಡೆ ಮುಖ್ಯವಾಗಿ ಏನು ಕೊಡುಗೆಯನ್ನು ಕೊಟ್ಟಾರ ಅದನ್ನು ಒಂದು ಸಲ ನೋಡ್ಕೊಂಬಿಡೋಣ. ಓಕೆ, ಇವ್ರು ಏನದರಲ್ರಿ ಪ್ರಶಾಂತ್ ಚಂದ್ರ ಮಹಲ್ನೋಬಿಸ್ ಅವರು, ಇವರು ಫ್ರಾಕ್ಟೇಲ್ ಗ್ರಾಫಿಕಲ್ ಅನಾಲಿಸಿಸ್ ಮತ್ತು ಮಹಲ್ನೋಬಿಸ್ ದೂರ ಅಂತ ಬರ್ತೈತೆ ರೀ. ಮಹಲ್ನೋಬಿಸ್ ದೂರ ಅಂತ ಬರ್ತದೆ. ಓಕೆ, ಇವ್ರೇನದಾರಲ್ರಿ ಈ ಪ್ರಶಾಂತ್ ಚಂದ್ರ ಮಹಲ್ನೋಬಿಸ್ ಅವರು ಫ್ರಾಕ್ಟೈಲ್ ಗ್ರಾಫಿಕಲ್ ಅನಾಲೈಸಿಸ್ ಮತ್ತು ಮಹಲ್ನೋಬಿಸ್ ದೂರ ಎಂಬ ಸಾಧನಗಳು ರೀ ಇವು. ಓಕೆ, ಈ ಸಾಧನಗಳನ್ನು ಇವರು ಅಭಿವೃದ್ಧಿಪಡಿಸಿದಾರ. ಈ ಸಾಧನಗಳು ಎದರಾಗಿ ಯೂಸ್ ಆಗ್ತಾವಪ್ಪ ಅಂತಂದರೆ ಸಂಖ್ಯಾಶಾಸ್ತ್ರ ಅಧ್ಯಯನದಲ್ಲಿ ಯೂಸ್ ಆಗ್ತದೆ ನೋಡ್ರಿ. ಇದು ಸಂಖ್ಯಾಶಾಸ್ತ್ರ ಅಧ್ಯಯನದಲ್ಲಿ ಈ ಫ್ರಾಕ್ಟೈಲ್ ಗ್ರಾಫಿಕಲ್ ಅನಾಲೈಸಿಸ್ ಮತ್ತು ಮಹಲ್ನೋಬಿಸ್ ದೂರ ಎನ್ನುವುದು ಸಂಖ್ಯಾಶಾಸ್ತ್ರದ ಅಧ್ಯಯನದಲ್ಲಿ ಬಳಸಲಾಗ್ತದೆ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ 2023ರ ವಿಷಯ ಥೀಮ್ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಈಗ ಇಲ್ಲಿ ಇದು 2023 ಐತಿ, ನಮಗಷ್ಟು ಇಂಪಾರ್ಟೆಂಟ್ ಅಲ್ಲ. ನಾವು ಇತ್ತೀಚಿಂದ ಇವ್ರು ಕರೆಂಟ್ ಅಫೇರ್ಸ್ ಕೇಳ್ಯಾರ, ನಾವು ಅದೇ ರೀತಿ ಈಗಿನ ಕರೆಂಟ್ ಅಫೇರ್ಸ್ಗೆ ಅಪ್ಡೇಟ್ ಆಗೊಂಡ್ರಿ. ಓಕೆ, ಇದಕ್ಕೆ ಫಸ್ಟ್ ಸರಿಯಾದ ಉತ್ತರ ಯಾವುದಪ್ಪ ಅಂತಂತಂದರೆ ರಾಷ್ಟ್ರ ಮೊದಲು ಯಾವಾಗಲೂ ಮೊದಲು ಅಂತ ಏನಿದೆಯಲ್ಲ, ಇದಕ್ಕಿದು ಸರಿಯಾದ ಉತ್ತರ. ಓಕೆ, ಇದು ಇರಲಿ. ನಮಗೆ ಇತ್ತೀಚಿನ ಕರೆಂಟ್ ಅಫೇರ್ಸ್ ಪ್ರಕಾರ ನೋಡ್ಕೊತ ಹೋದರೆ 2025 ಮುಖ್ಯವಾಗಿ 2025 ಇದು ಏನಿದೆಯಲ್ಲ 2025 ಸ್ವಾತಂತ್ರ್ಯ ದಿನಾಚರಣೆ, ಇದು 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಗಿದೆ ರೀ. ಇದು 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಗಿದೆ. ಓಕೆ, ಇದು ಈ 2025ರದ ಥೀಮ್ ಏನಪ್ಪ ಅಂತಂದರೆ ನಯಾ ಭಾರತ್ ಅಂತಿತ್ತು ನೋಡ್ರಿ. ಯಾವುದು? ನಯಾ ಭಾರತ್ ಅಂತ ಇತ್ತು. ನಯಾ ಭಾರತ್ ಅಂದರೆ ಹೊಸ ಭಾರತ ಅಂದಂಗೆ. ಓಕೆ, ಇದು 2025ರ ಥೀಮ್. ಓಕೆ, ನಮಗೇನಪ್ಪ ಅಂತಂದರೆ ಇದು ಈಗ SSC GD ಎಕ್ಸಾಮ್ ಇವಾಗ ನಾವು ಮುಂದೆ ಬರೆಯೋಕ್ಕೆ ಹೋಗ್ತೀವಲ್ಲ, ಇದು ಸ್ವಲ್ಪ ಭಾಳ ಹಿಂದಿಂದ ಅನಿಸ್ತದ. ನಾವೇನು ಮಾಡೋಣಪ್ಪ ಅಂತಂದರೆ ಇತ್ತೀಚೆಗೆ ಏನು ಗಣರಾಜ್ಯೋತ್ಸವ ನಡೀತಲ್ರಿ 2026 2026 ಎಷ್ಟನೇದ್ದು 77ನೇ ಗಣರಾಜ್ಯೋತ್ಸವ ನಡೀತಲ್ಲ, ಇದರ ಬಗ್ಗೆ ಸ್ವಲ್ಪ ನಾವು ನೋಡ್ಕೊಳ್ಳೋಣ್ರಿ. ಯಾಕಪ್ಪ ಅಂತಂದರೆ ಇದು ಇತ್ತೀಚಿಂದಾಗುತ್ತಲ್ಲ ಅದಕ್ಕೆ. ಓಕೆ, ಇದರದ್ದು ಥೀಮ್ ಏನಪ್ಪ ಅಂತಂದರೆ ವಂದೇ ಮಾತರಂಗೆ 150 ವರ್ಷಗಳು ಅಂತ ಇದರದ್ದು ಥೀಮ್ ರೀ. ಓಕೆ, ವಂದೇ ಮಾತರಂಗೆ 150 ವರ್ಷಗಳು ಇದರದ್ದು ಗಣರಾಜ್ಯೋತ್ಸವ ಥೀಮ್ ಇದು. ಓಕೆ, ಇದನ್ನು ನೆನಪಿಟ್ಕೊಳ್ರಿ. ಓಕೆ, ಈಗ ನಮಗೆ ಏನಪ್ಪ ಅಂತಂತಂದರೆ ವಂದೇ ಮಾತರಂ ಏನಿದೆಯಲ್ಲ ಗೀತೆ, ಇದು 150 ವರ್ಷಗಳಿಗೆ ತಲುಪಿದೆಯಪ್ಪ ಅಂತಂದರೆ ಇದು ಒಂಥರ ಏನಪ್ಪ ಅಂದರೆ ಹೈ ಹೈಲ್ಡಿಂಗ್ ಟಾಪಿಕ್ ಆಗಿಬಿಡ್ತದೆ ಇದು ನಮಗೆ. ಆದ್ದರಿಂದ ನಾವೇನು ಮಾಡಬೇಕು, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಬೇಕು ನಾವು. ಓಕೆ, ಈ ವಂದೇ ಮಾತರಮನ್ನು 1876 ಬಂಕಿಮ್ ಚಂದ್ರ ಚಟರ್ಜಿ ಅವ್ರಿ. ಯಾರು? ಬಂಕಿಮ್ ಚಟರ್ಜಿ ಅವರು ರಚಿಸಿದರು ಇದನ್ನು. ಓಕೆ, ಬಂಕಿಮ್ ಚಂದ್ರ ಚಟರ್ಜಿ ಅವರು ವಂದೇ ಮಾತರಮನ್ನು 1876ರಲ್ಲಿ ರಚಿಸಿದರು. ಓಕೆ, ಇದನ್ನು ಮುಖ್ಯವಾಗಿ ಯಾವುದಪ್ಪ ಅಂದರೆ ಆನಂದಮಠ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಈ ಗೀತೆಯನ್ನು. ಓಕೆ, ಆನಂದಮಠ ಕೃತಿಯಿಂದ. ಇದನ್ನು ನೆನಪಿಟ್ಕೊಳ್ರಿ, ವೆರಿ ಇಂಪಾರ್ಟೆಂಟ್.
ಇದು ಆಲ್ರೆಡಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಪ್ರಶ್ನೆಗಳನ್ನು ನೋಡ್ಕೋಬೋದು. ಓಕೆ, ಇದನ್ನು ಆ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಓಕೆ, ಈ 2026ರ ಗಣರಾಜ್ಯೋತ್ಸವ ಐತಲ್ರಿ, ಈ 2026ರ ಗಣರಾಜ್ಯೋತ್ಸವದ ಅತಿಥಿಗಳನ್ನು ನಾವು ಮುಖ್ಯವಾಗಿ ನೆನಪಿಟ್ಕೋಬೇಕಾಗ್ತದೆ. ಓಕೆ, ಯಾಕಪ್ಪ ಅಂತಂದರೆ ಈ ಟೈಮ್ ಒಳಗಡೆ ಬಂದಂತಹ ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರು ಮತ್ತಪ್ಪ ಯುರೋಪಿಯನ್ ಕಮಿಷನ್ನ ಅಧ್ಯಕ್ಷರು ಅದಾರಲ್ರಿ, ಅವ್ರು ಬಂದಾಗ ಮದರ್ ಆಫ್ ಆಲ್ ಟ್ರೇಡರ್ಸ್ ಅಂತ ಕರೀತಾರೆ ರೀ. ಅದಕ್ಕೆ ಇತ್ತೀಚೆಗೆ ಕರೆಂಟ್ ಅಫೇರ್ ಸುದ್ದಿಯಲ್ಲಿತ್ತು. ಆ ಟ್ರೇಡನ್ನು ಒಪ್ಪಂದವನ್ನು ಮಾಡ್ಕೊಂಡು ಹೋಗ್ತಾರೆ ಈಗ. ಅದಕ್ಕೆ ಇದು ಸ್ವಲ್ಪ ಇಂಪಾರ್ಟೆಂಟ್. ಯಾರ್ಯಾರು ಅತಿಥಿಯಾಗಿ ಬಂದಿದ್ರಪ್ಪ ಅಂತಂದರೆ, ಅತಿಥಿಗಳು ಯುರೋಪಿಯನ್ ಇವು ಅಷ್ಟೇ ಬರೀತೀನಿ ರೀ, ಯುರೋಪಿಯನ್ ಕೌನ್ಸಿಲ್ ಅಂತ ಬರುತ್ತೆ ರೀ. ಓಕೆ, ಈ ಕೌನ್ಸಿಲ್ನ ಚೇರ್ಮನ್ ಬಂದಿದ್ರು ರೀ, ಕೌನ್ಸಿಲ್ನ ಅಧ್ಯಕ್ಷರು ಯಾರಪ್ಪ ಅಂತಂದರೆ, ಕೌನ್ಸಿಲ್ನ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಅಂಟೋನಿಯೋ ಕೋಸ್ಟಾ ಅಂತದ ರೀ. ಅಂಟೋನಿಯೋ ಕೋಸ್ಟಾ ಅಂತದ ರೀ. ಇವ್ರು ಐತಲ್ರಿ ಈ ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಬಂದಿದ್ದರು. ಇವ್ರ ಜೊತೆ ಇನ್ನೊಬ್ರು ಯಾರಪ್ಪ ಅಂದರೆ ಯುರೋಪಿಯನ್ ಕಮಿಷನ್ ಅಂತ ಬರ್ತದೆ ರೀ. ಇದು ಕೌನ್ಸಿಲ್ ಆಯ್ತು, ಈಗ ಕಮಿಷನ್ ಅಂತ ಬರ್ತದೆ. ಈ ಕಮಿಷನ್ನ ಅಧ್ಯಕ್ಷರಾದಂತಹ ಯಾರಪ್ಪ ಅಂತಂದರೆ ಉರ್ಸುಲಾ ವಾನ್ ಡೇರ್ ಲೇಯನ್ ಅಂತ ಬರ್ತಾರೆ. ಹೆಸರು ವಿಚಿತ್ರದವ್ರಿ ಸ್ವಲ್ಪ. ಉರ್ಸುಲಾ ವಾನ್ ಡೇರ್ ಲೇಯನ್ ಅಂತೇಳಿ. ಓಕೆ, ಲೇನ್ ಇವ್ರು ಏನದಾರಲ್ರಿ ಈ 2026ರ 77ನೇ ಗಣರಾಜ್ಯೋತ್ಸವ ಮುಖ್ಯ ಅತಿಥಿಗಳಾಗಿದ್ದರು ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿ ನಾವು ಇನ್ನೊಂದು ಸ್ವಲ್ಪ ನಿಮ್ಗೆ ವಂದೇ ಮಾತರಂ ಬಗ್ಗೆ ನಿಮಗೆ ಮಾಹಿತಿ ಬೇಕಪ್ಪ ಅಂತಂತಂದರೆ, ಈ ವಂದೇ ಮಾತರಂ ಗೀತೆಯನ್ನು ಮೊಟ್ಟ ಮೊದಲ ಬಾರಿಗೆ ಎಷ್ಟರಲ್ಲಪ್ಪ ಅಂದರೆ 1896ರಲ್ಲಿ ಹಾಡಲಾಗ್ತದೆ. 1896ರಲ್ಲಿ ಹಾಡಿದರು ಇದನ್ನು, ವಂದೇ ಮಾತರಂ ಗೀತೆಯನ್ನು. ಓಕೆ, ವಂದೇ ಮಾತರಂ ಗೀತೆಯನ್ನು ಹಾಡಿದರು. ಓಕೆ, ಇದನ್ನು ಎಷ್ಟರಲ್ಲಿ 1896ರಲ್ಲಿ. ಯಾರು ಹಾಡಿದ್ರಪ್ಪ ಅಂತಂದರೆ ರವೀಂದ್ರನಾಥ್ ಟಾಗೋರ್ ಅವ್ರು ಹಾಡ್ತಾರೆ ನೋಡ್ರಿ ಫಸ್ಟ್ ಟೈಮ್. ಓಕೆ, ಇದನ್ನು ನೆನಪಿಟ್ಕೊಡ್ರಿ. ಇವೆಲ್ಲ ಏನು ಹೇಳಿದ್ನೆಲ್ಲ ಇವೆಲ್ಲ ಏನು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತಾ ಹೋದರೆ ಪ್ರಶ್ನೆ ಆಗಿದ್ದು ಅಂತ ಹೋರಿ ಇದು. ಓಕೆ, ದ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿ. ಇಲ್ಲಿ 1951ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟಿತ್ತು ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಇದು ನೋಡ್ರಿ ನಮಗೆ 2011ದಾಗ ಕೇಳಿದ್ರೆ ಸ್ವಲ್ಪ ಪಾಯಿಂಟ್ಸ್ ಇರ್ತಾವಲ್ಲ, ಅದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗತ್ತೆ. ಇಲ್ಲಿ ನೋಡ್ರಿ SSC ಎಕ್ಸಾಮ್ ಇದು, ಇವರು ಹೆಂಗೆ ಕೇಳ್ತಾರೆ ಹೇಳೋಕ್ಕಾಗಲ್ಲ. ಓಕೆ, ಎಷ್ಟಪ್ಪ ಇದರದ್ದು ಆನ್ಸರ್ ಅಂತಂದರೆ 18.33% ನೋಡ್ರಿ, 18.33%. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ಓಕೆ, ಇರಲಿ. 1951ರೊಳಗಡೆ ಏನು ಜನಗಣತಿ ನಡೀತಲ್ರಿ, ಇದು ಸ್ವತಂತ್ರ ಭಾರತದ ಮೊದಲ ಜನಗಣತಿ ರೀ. ಇದು ಸ್ವತಂತ್ರ ಭಾರತದ ಫಸ್ಟ್ ಸೆನ್ಸಸ್ ರೀ. ಓಕೆ, ಆಫ್ಟರ್ ಇಂಡಿಪೆಂಡೆನ್ಸ್ ಅಂತಾರೆ ಅದಕ್ಕೆ, ಅಂದರೆ ಸ್ವತಂತ್ರ ಭಾರತ ಅಂದರೆ ಆಫ್ಟರ್ ಇಂಡಿಪೆಂಡೆನ್ಸ್. ಓಕೆ, ಇರಲಿ. ನಮಗಿದು ಸ್ವತಂತ್ರ ಭಾರತದ ಮೊದಲ ಜನಗಣತಿ ಆಯಿತು. ಹಂಗಂದರೆ ಮೊಟ್ಟ ಮೊದಲ ಜನಗಣತಿ ಯಾವಾಗಪ್ಪ ಅಂತ ಕೇಳಿದ್ರೆ ಅಂದ್ರೆ ನೀವು ಫಸ್ಟ್ ಸೆನ್ಸಸ್ ಓವರ್ ಆಲ್ ಅಂತ ಕೇಳ್ತಾ ಹೋದರೆ 1872 ನಡೀತದ. ಇದನ್ನು ನಡೆಸುವಾಗ ಇದ್ದಂತಹ ವೈಸ್ರಾಯ ಯಾರಪ್ಪ ಅಂದರೆ ಲಾರ್ಡ್ ಮೇಯೋ ನೋಡ್ರಿ, ಲಾರ್ಡ್ ಮೇಯೋ. ಓಕೆ, ಇವರು ಇದನ್ನು ನಡೆಸ್ತಾರೆ. ಬಟ್ ಇದು ಏನು ರೀ, ಫುಲ್ ಭಾರತದ ತುಂಬೆಲ್ಲ ಈ ಜನಗಣತಿ ಆಗಲ್ಲ. ಆ ಕಾರಣಕ್ಕಾಗಿ ನೆಕ್ಸ್ಟ್ ಸಮಗ್ರವಾದಂತಹ ಸೆನ್ಸಸ್ಸನ್ನು ಮಾಡ್ತಾರೆ ರೀ, ಜನಗಣತಿಯನ್ನು. ಆ ಸಮಗ್ರವಾದಂತಹ ಜನಗಣತಿ ಅಂದರೆ ಇಡೀ ಭಾರತದಲ್ಲಿ ಪೂರ್ತಿ ಸಮಗ್ರವಾಗಿ ಒಟ್ಟು ಎಲ್ಲ ಡಾಟಾಸ್ ತೊಗೊಂಡು ಮಾಡ್ತಾರೆ ರೀ. ಯಾರು ಮಾಡ್ತಾರಪ್ಪ, ಎಷ್ಟರ ಮಾಡ್ತಾರೆ ಅಂದರೆ 1881 ಲಾರ್ಡ್ ರಿಪ್ಪನ್ ಅವರು ಮಾಡ್ತಾರೆ. ಯಾರು? ಲಾರ್ಡ್ ರಿಪ್ಪನ್. ಇವ್ರನ್ನ ಐತಲ್ರಿ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಕರೀತಾರೆ. ಯಾರನ್ನ? ಲಾರ್ಡ್ ರಿಪ್ಪನ್ ಅವರನ್ನು. ಓಕೆ, ಇವರು 1881 ಸಮಗ್ರವಾದ ಸೆನ್ಸಸ್ ಮಾಡ್ತಾರೆ. ಅಂದಿನಿಂದ ಏನಪ್ಪ ಅಂತಂದರೆ 10 ವರ್ಷಕ್ಕೊಮ್ಮೆ ಸೆನ್ಸಸ್ ನಡೀತದ. ಎಂದಿನಿಂದ? 1881ರಿಂದ. ಈಗ ನಿಮಗೆ 1951 ಅಂದರೆ ಇಲ್ಲಿನಿಂದ 10 ವರ್ಷ, ಹಿಂಗೆ 10 ವರ್ಷ ಚೇಂಜ್ ಹಾಕ್ಕೊತ ಬರ್ತದೆ. ಬಟ್ 1872ರಿಂದ 10 ವರ್ಷ ಮಾಡ್ಕೊತ ಬಂದಿದ್ರಂದ್ರೆ 1952 ಹಾಕಿತ್ತು ಸೆನ್ಸಸ್. ಈ ರೀತಿ ಬರುತ್ತೆ ನೋಡ್ರಿ ಅದು. ಓಕೆ, ಇದು ಏನು 1881
ಏನು ಜನಗಣತಿ ನಡೆಸ್ತಾರಲ್ಲ ಆ ಟೈಮ್ ಒಳಗಡೆ ಜನಗಣತಿ ಆಯುಕ್ತರು ಯಾರಿದ್ರು ಅಪ್ಪ ಅಂತಂದರೆ 1880 ಒಳಗಡೆ ಜನಗಣತಿ ಆಯುಕ್ತರು ಅಂತ ಬರ್ತಾರೆ. ಜನಗಣತಿ ಆಯುಕ್ತರು ಓಕೆ ಯಾರಿದ್ದಾರಪ್ಪ ಅಂತಂದರೆ WC ಪ್ಲೌಡನ್ ಅಂತ ಬರ್ತಾರೆ. WC ಪ್ಲೌಡನ್ ಓಕೆ ಇವರಿದ್ರು ನೋಡ್ರಿ ಆ ಟೈಮ್ ಒಳಗಡೆ. ಓಕೆ ನೆನಪಿಟ್ಕೊರಿ ಇದು. ಈಗ ನಾವೇನಪ್ಪ ಅಂತಂತಂದರೆ ಈಗ ಪ್ರಸ್ತುತ ಜನಗಣತಿ ನಡೀತದ. ಈ ಪ್ರಸ್ತುತ ಜನಗಣತಿ ಹೆಂಗಪ್ಪ ಇವರು ನಡೆಸಿದಾರಲ್ಲ ಅದೇ ಜನಗಣತಿ ಪ್ರಕಾರ ನಡೀತದಲ್ಲ ಅಂತಂದ್ರೆ ನಡೀತದ. ಬಟ್ 1947 ಸಮಯದೊಳಗಡೆ ನಮಗೇನು ಸ್ವಾತಂತ್ರ್ಯ ಸಿಗ್ತಲ್ಲ ಅದಾದಮೇಲೆ ಏನಾಗುತ್ತಪ್ಪ ಅಂತಂದರೆ ನಮ್ಮ ಭಾರತದೊಳಗಡೆ ಭಾರತ ಜನಗಣತಿ ಕಾಯ್ದೆ ಏನಾಗತ್ತೆ ರೀ, ಭಾರತ ಜನಗಣತಿ ಕಾಯ್ದೆ ಕಾಯ್ದೆ 1948 ಅಂಥೇಳಿ ಜಾರಿಗೆ ಬರ್ತದ. ಓಕೆ ಈ ಕಾಯ್ದೆ ಅನ್ವಯ ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವ ರಿಜಿಸ್ಟ್ರಾರ್ ಜನರಲ್ ಮತ್ತು ಸೆನ್ಸಸ್ ಕಮಿಷನ್ ಅಂತ ಬರ್ತದೆ ರೀ. ಓಕೆ ರಿಜಿಸ್ಟ್ರಾರ್ ಜನರಲ್ ಮತ್ತು ರಿಜಿಸ್ಟ್ರಾರ್ ಜನರಲ್ ಕಮಿಷನ್ ರಿಜಿಸ್ಟ್ರಾರ್ ಜನರಲ್ ಮತ್ತು ಸೆನ್ಸಸ್ ಕಮಿಷನ್ ರೀ ಅದು. ಓಕೆ ಇದು ಏನದಲ್ಲ ಈ ಕಮಿಷನ್ ಐತಲ್ಲ ಪ್ರತಿ ವರ್ಷ ಜನಗಣತಿಯನ್ನು ನಡೆಸ್ತಾ ಬರ್ತದ. ಓಕೆ ಮುಖ್ಯವಾಗಿ ಈ ಜನಗಣತಿ ಅನ್ನೋದು ಕೇಂದ್ರ ಪಟ್ಟಿಯಲ್ಲಿ ಬರ್ತದ ನೋಡ್ರಿ. ಇದು ಕೇಂದ್ರ ಪಟ್ಟಿಯಲ್ಲಿ ಬರ್ತದ. ಏನು 7ನೇ ಅನುಸೂಚಿ ಬರ್ತದಲ್ರಿ ಅಧಿಕಾರದ ವಿಭಜನೆ ಅದರಡಿಯಲ್ಲಿ ಈ ಜನಗಣತಿ ಅನ್ನೋದು ಕೇಂದ್ರ ಪಟ್ಟಿಯಲ್ಲಿ ಬರ್ತದ. ಆದ್ದರಿಂದ ಈ ಜನಗಣತಿಯನ್ನು ಕೇಂದ್ರ ಸರ್ಕಾರವೇ ನಡೆಸ್ತದ. ಓಕೆ ದೆನ್ ನೆಕ್ಸ್ಟ್ ಅದೇ ರೀತಿ ನಾವೀಗ ಸ್ವತಂತ್ರ ಭಾರತದ 2011 ಒಳಗಡೆ ಆಯ್ತಲ್ರಿ ಆ ಜನಗಣತಿ ಏನಪ್ಪ ಅಂತಂದರೆ 15ನೇದ್ದು. ಓಕೆ ಸ್ವತಂತ್ರ ಭಾರತದ ನಂತರ ಆದ್ರೆ ಈಗ 2011 ನಡೆದಿದ್ದು 7ನೇ ಜನಗಣತಿ. ಒಟ್ಟು ಓವರ್ ಆಲ್ ನೋಡ್ತಾ ಹೋದರೆ 15ನೇ ಜನಗಣತಿ ನೋಡ್ರಿ ಅದು. ಓಕೆ ಈಗ ನೆಕ್ಸ್ಟ್ 2026-27 ಒಳಗಡೆ ಸೆನ್ಸಸ್ ಅಂದರೆ ಈಗ ರೀಸೆಂಟ್ ಇದ್ದಿದ್ದು 2021 ಆಗಬೇಕಾಗಿದ್ದು ಈಗ ಆಗತ್ತದ. ಅದು ಎಷ್ಟನೇ ಜನಗಣತಿ ಅಂದರೆ 16ನೇ ಜನಗಣತಿ ಮೂಲವಾಗಿ ನೋಡ್ತಾ ಹೋದ್ರಿ. ಅದೇ ಸ್ವತಂತ್ರ ಭಾರತದ ನಂತರ ಆದರೆ 8ನೇ ಜನಗಣತಿ ಆಗಿದೆ ನೋಡ್ರಿ. ಓಕೆ ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿಲೆ. ಮಾದರಿ ನೋಂದಣಿ ವ್ಯವಸ್ಥೆ 2020 ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ಶಿಶು ಮರಣ ಪ್ರಮಾಣವನ್ನು ಹೊಂದಿದೆ ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ ಇದು 2020 ಐತ್ರಿ. ನಮಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನಾವು ಇತ್ತೀಚಿಂದ ನೋಡ್ಕೊಳ್ಳೋಣ, ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಇದಕ್ಕೆ ಫಸ್ಟ್ ಸರಿಯಾದ ಉತ್ತರ ಯಾವುದಪ್ಪ ಅಂತಂತ ನೋಡ್ರಿ ಇಲ್ಲಿ ಮಧ್ಯಪ್ರದೇಶ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಅತಿ ಹೆಚ್ಚು ಶಿಶು ಮರಣ ದರವನ್ನು ಹೊಂದಿತ್ತು. ಇದು 2025 ಒಳಗಡೆನೂ ಕೂಡ ಇದೆ ನೋಡ್ರಿ. MP ಮಧ್ಯಪ್ರದೇಶನ ಅತಿ ಹೆಚ್ಚು ಶಿಶು ಮರಣ ಪ್ರಮಾಣವನ್ನು ಹೊಂದೈತಿ. ಫಸ್ಟ್ ಶಿಶು ಮರಣ ಪ್ರಮಾಣ ಅಂದರೆ ಏನಪ್ಪ ಅಂತಂದರೆ ಈಗ ಒಂದು ವರ್ಷ, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು 2026 ಹಿಡೀರಿ. 2026 ವರ್ಷಗಳೊಳಗಡೆ ಈಗ 1,000 ಮಗು ಜನನ ಆಗ್ತವೆ. ಓಕೆ ಆ 1,000 ಮಗು ಜನನ ಆಗ್ತಾವಲ್ರಿ ಅದರೊಳಗಡೆ 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು. ಓಕೆ 2026 1ನೇ ತಾರೀಕಿಗೆ ಹುಟ್ಟಿದ್ರೆ ಅಂತ ಕೊರೆ ಅವರು 2027 ಒಳಗಡೆ ಏನಾದರೂ ಅವರು ಮರಣ ಹೊಂದಿದರೆ ಅವರು ಶಿಶು ಮರಣ ಪ್ರಮಾಣದೊಳಗಡೆ ಆ್ಯಡ್ ಆಗ್ತಾರೆ. ಅಂದರೆ 1 ವರ್ಷದ ಒಳಗಿನವರು ಮರಣ ಹೊಂದಿದರೆ ಅದು ಇದರೊಳಗಡೆ ಆ್ಯಡ್ ಆಗ್ತದೆ ನೋಡ್ರಿ. ಓಕೆ ಮತ್ತು ಅದೇ ರೀತಿ ಇದರೊಳಗಡೆ ನಾವು 2025 ಅತಿ ಹೆಚ್ಚು ಶಿಶು ಮರಣ ದರವನ್ನು ಹೊಂದಿದ್ದೆ ಆದರೆ ಮಧ್ಯಪ್ರದೇಶ. ಆದರೆ ಅತಿ ಕಡಿಮೆ ಶಿಶು ಮರಣ ದರವನ್ನು ಹೊಂದಿದಂಥದ್ದು 2025 ಯಾವುದಂದರೆ ಮಣಿಪುರ ನೋಡ್ರಿ, ಮಣಿಪುರ. ಓಕೆ ದೆನ್ ನೆಕ್ಸ್ಟ್ ಇದು ಏನಪ್ಪ ಮಾದರಿ ನೋಂದಣಿ ವ್ಯವಸ್ಥೆ 2020 ಅಂತ 2026 ಐತ್ರಿ. ಮಾದರಿ ನೋಂದಣಿ ವ್ಯವಸ್ಥೆ ಇದು ಏನಂತಂತಂದರೆ ಜನಗಣತಿ ಥರನ ಅನ್ರಿ ಇದು ಅಂತ ಕೇಳ್ಬೋದು. ಬಟ್ ಇದು ಜನಗಣತಿ ಥರ ಅಲ್ರಿ. ಇದು ಆ್ಯಕ್ಚುಲಿ ಏನಪ್ಪ ಅಂತಂದರೆ ಇದು ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂತ ಕರೀತಾರೆ. ಇದು ಭಾರತದೊಳಗಡೆ ಪ್ರತಿ ವರ್ಷ ನಡೀತದೆ. ಇದು ಮಾದರಿ ನೋಂದಣಿ ವ್ಯವಸ್ಥೆ ಅಂತಂದರೆ ಇದು ಏನಪ್ಪ ಅಂತಂದರೆ ಎವ್ರಿ ಇಯರ್ ನಡೆಯುವಂತಹ ಮೇನ್ ಆಗಿ ಏನಪ್ಪ ಅಂತಂದರೆ ಜನನ ಮತ್ತು ಮರಣ ದರ. ಓಕೆ ಜನನ ಮತ್ತು ಮರಣ ದರ ನಮ್ಮ ಭಾರತದೊಳಗಡೆ ಈ ದರವನ್ನು ಪ್ರತಿ ವರ್ಷ
ಪ್ರಕಟಿಸಲಾಗ್ತದ. ಓಕೆ, ಅದರ ಬಗ್ಗೆ ಈಗ ಒಂದು ವರ್ಷದೊಳಗಡೆ ಎಷ್ಟು ಜನನ ದರ ಐತಿ, 2020 ಜನನ ದರ ಎಷ್ಟು, ಈ ರೀತಿ ಪ್ರಶ್ನೆಗಳು ಬಂದಾವೆ ನೋಡ್ರಿ. ಓಕೆ, ಅದರದ್ದು ಅಂಕಿಅಂಶಗಳನ್ನು ಕೊಡುವಂಥ ಸಂಸ್ಥೆ ಯಾವುದಂದರೆ ಮಾದರಿ ನೋಂದಣಿ ವ್ಯವಸ್ಥೆ. ಓಕೆ, ಇದು ಏನೈತಲ್ಲಪ್ಪ, ಇದು 1964-65 ಪ್ರಾಯೋಗಿಕವಾಗಿ ಇದನ್ನು SRS ಅನ್ನು ನಡೆಸಿದ್ರು. ಬಟ್ ಆವಾಗ ಪ್ರಾಯೋಗಿಕವಾಗಿ ಬಟ್ ಇದು ಏನೈತಲ್ಲ ಮುಖ್ಯವಾಗಿ ಎಷ್ಟರೊಳಗಡೆ ಅಂದರೆ 1969ರಿಂದ 70 ಜಾರಿಗೆ ಬಂತು ನೋಡ್ರಿ. ಇದು SRS ಅಂದರೆ ಜನನ ದರ ಮತ್ತು ಮರಣ ದರವನ್ನು ನೀಡುವಂತಹದ್ದು. ಓಕೆ, ಇದನ್ನು ಕೇಂದ್ರ ಗೃಹ ಸಚಿವಾಲಯದೊಳಗಡೆ ಇದು ಏನು ನಾನು ಹೇಳಿದ್ನಲ್ಲಿ ನಿಮಗೆ ರಿಜಿಸ್ಟ್ರಾರ್ ಜನರಲ್, ಅದರೊಳಗಡೆ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಅಂಥೇಳಿ ಒಂದು ಕಚೇರಿ ಬರ್ತದೆ. ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಅಂಥೇಳಿ ಒಂದು ಕಚೇರಿ ಬರ್ತದೆ. ಈ ಕಚೇರಿಯವ್ರು ಏನದಾರಲ್ರಿ, ಈ ಮಾದರಿ ನೋಂದಣಿ ವ್ಯವಸ್ಥೆದ ಒಳಗಡೆ ಈ ಜನನ ದರ ಮತ್ತು ಮರಣ ದರವನ್ನು ಪ್ರಕಟಣೆ ಮಾಡ್ತಾರೆ. ಓಕೆ, ಅವನ್ನೆಲ್ಲ ಟ್ಯಾಲಿ ಮಾಡ್ಕೊಂಡು ನೋಡ್ತಾರೆ. ಅಂದರೆ ಇದರೊಳಗಡೆ ಯಾವ್ಯಾವ ಮುಖ್ಯವಾಗಿ ಪ್ರಕಟಿಸಲಾಗ್ತದಪ್ಪ ಅಂತಂದರೆ, ಈಗ ಕಚ್ಚಾ ಜನನ ದರ ಮತ್ತು ವಾಪಸ್ ಕಚ್ಚಾ ಮರಣ ದರ, ಶಿಶು ಮರಣ ದರ ಮತ್ತು ತಾಯಂದಿರ ಮರಣ ಅನುಪಾತ, ಒಟ್ಟು ಫಲವತ್ತತೆ ದರ, ಈ ಥರದ ದತ್ತಾಂಶಗಳನ್ನು ಈ SRS ಮಾದರಿ ನೋಂದಣಿ ವ್ಯವಸ್ಥೆ ಇದು ಪ್ರಕಟ ಮಾಡ್ತದೆ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಬಿಟಲ್ಸ್ ಜೊತೆ ಸಹಕರಿಸಿದ ನಂತರ 1960ರ ದಶಕದಲ್ಲಿ ಹಿಪ್ಪಿ ಸಂಗೀತ ಐಕಾನ್ ಆಗಿ ಮಾರ್ಪಟ್ಟ ಭಾರತೀಯ ಸಿತಾರ್ ವಾದಕನ ಹೆಸರೇನು ಅಂತ ಕೇಳಿದ್ದಾರೆ. ಓಕೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರಮುಖವಾದಂಥ ಸಿತಾರ್ ವಾದಕರು ಯಾರದಾರ ನೋಡ್ರಿ ಇದರೊಳಗಡೆ, ಪಂಡಿತ್ ರವಿಶಂಕರ್ ಅವರದಾರ. ಓಕೆ, ಆದ್ದರಿಂದ ಇದು ಸರಿಯಾದ ಉತ್ತರ ಅದೇ ನೋಡ್ರಿ, ಇದಕ್ಕೆ ಪಂಡಿತ್ ರವಿಶಂಕರ್. ಓಕೆ, ಇವರು ಏನಪ್ಪ ಅಂತಂತಂದರೆ ಪ್ರಮುಖ ಸಿತಾರ್ನ ವಾದಕರು ಅಂತ ಹೇಳಿದೆ. ಇವ್ರಿಗೆ ಏನಂತ ಕರೀತಾರೆ ಅಂದರೆ ಮುಖ್ಯವಾಗಿ ವಿಶ್ವ ಸಂಗೀತ ಗಾಡ್ ಫಾದರ್ ಅಂತ ಕರೀತಾರೆ ಇವರನ್ನು, ವಿಶ್ವ ಸಂಗೀತ ಗಾಡ್ ಫಾದರ್. ಓಕೆ, ಯಾರನ್ನ ಪಂಡಿತ್ ರವಿಶಂಕರ್ನವರ ಕರೀತಾರೆ. ಓಕೆ, ಇದು ಪ್ರಮುಖವಾದಂಥದ್ದು ನೋಡ್ರಿ. ನೆಕ್ಸ್ಟ್ ಅದೇ ರೀತಿ ನಾವಿಲ್ಲಿ ಪಂಡಿತ್ ವಿಶ್ವಮೋಹನ್ ಭಟ್ ಅವ್ರು ನೋಡಕ್ಕೆ ಹೋದರೆ ಇವರು ಪ್ರಮುಖವಾದಂತಹ ಗಿಟಾರ್ ವಾದಕರು ನೋಡ್ರಿ. ಇವರು ಗಿಟಾರ್ ವಾದಕರು ಯಾರು? ಪಂಡಿತ್ ವಿಶ್ವಮೋಹನ್ ಭಟ್. ಅದೇ ರೀತಿ ಇಲ್ಲಿ ಶಿವಕುಮಾರ್ ಶರ್ಮಾ ಅವರನ್ನು ನೋಡಕ್ಕೆ ಹೋದರೆ ಸಂತೂರ್ ಅಂಥೇಳಿ ವಾದ್ಯ ಬರುತ್ತೆ. ಈ ಸಂತೂರ್ನ ವಾದಕರು ಯಾರಪ್ಪ ಅಂದರೆ ಪಂಡಿತ್ ಶಿವಕುಮಾರ್ ಶರ್ಮಾ. ಪಂಡಿತ್ ರಾಮನಾರಾಯಣ್ ಅವರು ಅದಾರ್ರಿ, ಇವ್ರು ಐತಲ್ರಿ ಸಾರಂಗಿ ಅಂಥೇಳಿ ಒಂದು ವಾದ್ಯ ಬರ್ತದೆ, ಅದರ ವಾದಕರು ನೋಡ್ರಿ ಇವರು ರಾಮನಾರಾಯಣ್. ಓಕೆ, ಈ ರೀತಿ ನೋಡ್ತಾ ಹೋಗ್ಬೇಕಾಗತ್ತೆ ನಾವು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಮಾನವರಲ್ಲಿ ಬೊಜ್ಜುತನವನ್ನು ಉಂಟು ಮಾಡುವ ಸಾಧ್ಯತೆ ಕಡಿಮೆ ಅಂತ ಕೇಳಿದ್ದಾರೆ. ಓಕೆ, ನಿಷ್ಕ್ರಿಯ ಜೀವನ ಶೈಲಿ, ಆನುವಂಶಿಕ ಗುಣಲಕ್ಷಣಗಳು, ಹಸಿರು ತರಕಾರಿಗಳ ಅತಿಯಾದ ಸೇವನೆ, ಕೊಬ್ಬಿನ ಅತಿಯಾದ ಸೇವನೆ ಅಂತ ಹೇಳಿದ್ದಾರೆ. ಓಕೆ, ಇಲ್ಲೇನಪ್ಪ ಅಂತಂದರೆ ನಿಷ್ಕ್ರಿಯ ಜೀವನ ಶೈಲಿ ಅಂತಂದರೆ ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂದರೆ ದೈಹಿಕ ಚಟುವಟಿಕೆಗಳನ್ನು ಕಡಿಮೆ ಇರುವಂತಹ ಜೀವನ ಶೈಲಿಗೆ ನಿಷ್ಕ್ರಿಯ ಜೀವನ ಶೈಲಿ ಅಂತಾರೆ. ಹಂಗಂದರೆ ನಾವು ಕಡಿಮೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಿದ್ವಿ ಅಂದರೆ ನಮ್ಮ ಬೊಜ್ಜುತನ ಏನು ಕಡಿಮೆ ಆಗಂಗಿಲ್ಲ, ಇನ್ನು ಹೆಚ್ಚಾಗ್ತದೆ. ಓಕೆ, ನೆಕ್ಸ್ಟ್ ಆನುವಂಶಿಕ ಗುಣಲಕ್ಷಣಗಳು ಐತಿ. ಓಕೆ, ಆನುವಂಶಿಕ ಗುಣಲಕ್ಷಣಗಳು ಅಂದರೆ ಅವರ ತಂದೆ ತಾಯಿ ಆಗಲಿ, ಅವರ ಹಿಂದೆ ತಾತ ಮುತ್ತತ್ತ ಇರಲಿ, ಹೆರಿಡಿಟಿ ಪ್ರಕಾರ ಬಂದಿರ್ತದೆ. ಒಬ್ಬೊಬ್ಬರು ಆ ಕಾರಣದಿಂದ ದಪ್ಪಾಗಿರ್ತಾರೆ, ಅದಕ್ಕೂ ಕೂಡ ಬೊಜ್ಜುತನ ಕಡಿಮೆ ಆಗಂಗಿಲ್ಲ. ನೆಕ್ಸ್ಟ್ ಹಸಿರು ತರಕಾರಿಗಳ ಅತಿಯಾದ ಸೇವನೆ ಐತಿ. ಓಕೆ, ಇದಕ್ಕಿದು ಸರಿಯಾದ ಉತ್ತರ ನೋಡ್ರಿ, ಹಸಿರು ತರಕಾರಿಗಳ ಅತಿಯಾದ ಸೇವನೆ ಐತಿ. ಇದಕ್ಕಿದು ಕರೆಕ್ಟ್ ಆನ್ಸರು. ವಾಪಸ್ ಬಂದು ನೋಡ್ಕೊಳ್ಳೋಣ. ನೆಕ್ಸ್ಟ್ ಕೊಬ್ಬಿನ ಅತಿಯಾದ ಸೇವನೆ ಅಂತೈತಿ. ಈ ಕೊಬ್ಬಿನ ಅತಿಯಾದ ಸೇವನೆ ಅಂತಂತಂದ್ರೆ ಇದರಿಂದ ನಮ್ಮ ಫ್ಯಾಟ್ ಬಂದೇ ಬರ್ತದೆ. ಓಕೆ, ಬರ್ರಿ ಇಲ್ಲಿ ಹಸಿರು ತರಕಾರಿಗಳ ಅತಿಯಾದ ಸೇವನೆ ಬಗ್ಗೆ ನಾವು ನೋಡ್ಕೊಳ್ಳೋಣ. ಇಲ್ಲಿ ಈ ಹಸಿರು ತರಕಾರಿಗಳು ಏನಿರ್ತಾವಲ್ಲರಿ ಇವು ಕಡಿಮೆ ಕ್ಯಾಲೋರಿಯನ್ನು ಹೊಂದಿರ್ತದೆ. ಓಕೆ, ಮತ್ತು ದೇಹಕ್ಕೆ ಬೇಕಾದಂತಹ ವಿಟಮಿನ್ಸ್ಗಳಾಗಲಿ, ಮಿನರಲ್ಸು, ಆ್ಯಂಟಿ ಆಕ್ಸಿಡೆಂಟ್ಸ್ಗಳನ್ನು ಇವು ಹಸಿರು ತರಕಾರಿಗಳು ಒಳಗೊಂಡಿರ್ತವೆ. ಓಕೆ, ಇವು ಐತಲ್ರಿ ಹಸಿರು ತರಕಾರಿಗಳು ಆಹಾರದ ನಾರು ಅಂದರೆ ಫೈಬರ್, ಆಹಾರದೊಳಗಡೆ ಫೈಬರ್ ಇರ್ತದಲ್ಲ, ಹಸಿರು ತರಕಾರಿ ಒಳಗಡೆ ಫೈಬರ್ ಇರ್ತದೆ. ಈ ಫೈಬರ್ಗಳಿಂದ ಸಮೃದ್ಧವಾಗಿದೆ ಇದು ಏನು ಹಸಿರು ತರಕಾರಿ, ಫುಲ್ ಅದರಿಂದ ತುಂಬಿದೆ. ಓಕೆ, ಆ ಕಾರಣದಿಂದಾಗಿ ಈ ಫೈಬರ್ ಏನಾದರೂ ಜಾಸ್ತಿ ಆಯ್ತಪ್ಪ ಅಂತಂದರೆ ಊಟದೊಳಗಡೆ
ನಮ್ಗೆ ಹೊಟ್ಟೆ ತುಂಬಿದಂಥ ಅನುಭವ ಬರ್ತದೆ. ಆ ಕಾರಣಕ್ಕಾಗಿ ನಾವೀಗ ಹುಯ್ಯನ ತಿಂತೀವಲ್ಲ, ಜಾಸ್ತಿ ತಿಂತೀವಿ. ಜಾಸ್ತಿ ತಿನ್ನೋದ್ರಿಂದ ಏನಾಗುತ್ತೆ, ನಮಗೆ ಆಟೋಮೆಟಿಕಲಿ ದೇಹದ ಬೊಜ್ಜು ಜಾಸ್ತಿ ಆಗ್ತದೆ. ಆ ಅತಿಯಾದ ಸೇವನೆಯನ್ನು ನಿಯಂತ್ರಿಸುವುದು ಯಾವುದಪ್ಪ ಅಂದ್ರೆ ಹಸಿರು ತರಕಾರಿ ಒಳಗಡೆ ಇರುವಂಥ ಫೈಬರ್ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಂಬರಿ ಇದೆ. ಭಾರತೀಯ ಸಂವಿಧಾನದ ಯಾವ ವಿಧಿಯು ನ್ಯಾಯಯುತ ಮತ್ತು ಮಾನವೀಯ ಕೆಲಸದ ಪರಿಸ್ಥಿತಿಗಳು ಮತ್ತು ಮಾತೃತ್ವ ಪರಿಹಾರವನ್ನು ಒದಗಿಸುವುದರ ಮೇಲೆ ಒತ್ತು ನೀಡುತ್ತದೆ ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಅಂದರೆ ಈಗ ಕೆಲ್ಸಕ್ಕೆ ಹೋಗಿರ್ತೀರಿ, ಕೆಲ್ಸಕ್ಕೆ ಹೋಗಿದ್ದಲ್ಲಿ ಏನಪ್ಪ ಅಂತಂತಂದರೆ ಪರಸ್ಪರ ಒಬ್ಬರಿಗೊಬ್ಬರು ರೆಸ್ಪೆಕ್ಟ್ ಕೊಟ್ಕೋಬೇಕು, ಈ ರೀತಿ ಇರ್ತದೆ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿ ಏನಪ್ಪ ಅಂತಂದರೆ ಈಗ ಮಹಿಳೆಯರು ಏನಾದರೂ ಕೆಲ್ಸಕ್ಕೆ ಹೋಗಿದ್ರಪ್ಪ ಅಂತಂದರೆ ಅವ್ರದ್ದು ಏನಾದರೂ ಇವಾಗ ಪ್ರೆಗ್ನೆಂಟ್ ಆಗಿರಲಿ, ಮತ್ತೊಪ್ಪಸು ಪ್ರೆಗ್ನೆಂಟ್ ಆಗಿಂದ ಮತ್ತೊಪ್ಪಸ್ ಆಮೇಲೆ ಏನು ಪಾಪು ಇರ್ತದಲ್ಲ, ಆ ಪಾಪುಗೆ ಅದರದ್ದು ಇದನ್ನು ನೋಡ್ಕೊಳ್ಳೋದಾಗಲಿ. ಓಕೆ, ನೀವು ಅದನ್ನು ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಈಗ ಪ್ರೆಗ್ನೆಂಟ್ ಇದ್ದವ್ರು ಇದ್ರಪ್ಪ ಅಂತಂದರೆ ಇಲ್ಲ ನೀ ಕೆಲಸ ಮಾಡಬೇಕು, ಅದನ್ನು ಮುಗಿಸಬೇಕು ಅಂಥೇಳಿ ಒತ್ತಾಯ ಮಾಡೋಂಗಿಲ್ಲ ಅಂಥೇಳಿ ಎಷ್ಟನೇ ವಿಧಿ ಹೇಳ್ತದಪ್ಪ ಅಂತಂದರೆ ಮುಖ್ಯವಾಗಿ 42ನೇ ವಿಧಿ ಹೇಳ್ತದೆ ನೋಡ್ರಿ. ವಿಧ ಅಂತ ಗೆತ್ರಿ, ಅದು ವಿಧಿ ನೋಡ್ರಿ, ಅದು ಆ್ಯಕ್ಚುಲಿ ವಿಧಿ ಅಂತ ಇದು ಮಾಡಿಬಿಡ್ರಿ. ಅವೆಲ್ಲ ಪ್ರಿಂಟ್ ಮಿಸ್ಟೇಕ್ ಹಾಕವು ಇರಲಿ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ವಿಧಿ 44 ನೋಡ್ಬೇಕಂತಂದರೆ ಯೂನಿಫಾರ್ಮ್ ಸಿವಿಲ್ ಕಂಡಕ್ಟ್ ಕೋಡ್, ಅಂದರೆ ಏಕರೂಪ ನಾಗರಿಕ ಸಂಹಿತೆ ಅಂತಂದರೆ ಈಗ ನಿಮ್ಗೆ ಮುಸ್ಲಿಮರಿಗೆ ಸಪ್ರೇಟ್ ವಿವಾಹ ಕಾನೂನು ಐತಿ, ಮತ್ತು ದತ್ತು ಪಡೆಯುವುದಿರಲಿ ಅದರೊಳಗಡೆ ಮತ್ತು ಸಪ್ರೇಟ್ ಕಾನೂನು ಐತಿ. ಇಂಥವು ಏನದಾವಲ್ಲ ಅವನ್ನೆಲ್ಲ ಒಂದೇ ಕಾಯ್ದೆ ತರಬೇಕು. ಹಿಂದೂಗಳಿಗೂ ಸೇಮ್, ಮುಸ್ಲಿಮರಿಗೂ ಸೇಮ್, ಕ್ರಿಶ್ಚಿಯನರಿಗೂ ಸೇಮ್, ಇವರೆಲ್ಲರಿಗೂ ಒಂದೇ ತರಹದ ಕಾಯ್ದೆಯನ್ನು ತರಬೇಕಂಥೇಳಿ ಈ 44ನೇ ವಿಧಿ ಹೇಳ್ತದೆ ನೋಡ್ರಿ. ದೆನ್ ನೆಕ್ಸ್ಟ್ ಅದೇ ರೀತಿ ನಾವು 47ನೇ ವಿಧಿಯನ್ನು ನೋಡ್ತಾ ಹೋದರೆ ಇದು ಜನರ ಪೋಷಣೆ ಮತ್ತು ಅದರ ಜೀವನ ಮಟ್ಟವನ್ನು ಹೆಚ್ಚಿಸ್ಲಿಕ್ಕೋಸ್ಕರ ಸಾರ್ವಜನಿಕರ ಆರೋಗ್ಯವನ್ನು ಸುಧಾರಿಸಲು ಆದೇಶಿಸ್ತದೆ ನೋಡ್ರಿ. ಓಕೆ, ನಾವು ಈ ರೀತಿ ಒಂದೊಂದು ವಿಧಿಯನ್ನು ನೋಡ್ಕೊತಾ ಹೋಗಬೇಕಾಗತ್ತೆ. ಓಕೆ, ದೆನ್ ನೆಕ್ಸ್ಟ್ ರಾಜ್ಯವರ್ಧನ್ ಸಿಂಗ್ ರಾಥೋರ್ ಯಾವ ಒಲಿಂಪಿಕ್ಸ್ನಲ್ಲಿ ಶೂಟಿಂಗ್ನಲ್ಲಿ ಬೆಳ್ಳಿ ಪದಕ ಗೆದ್ದರು ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಇವ್ರು ಏನದಾರಲ್ರಿ, ರಾಜ್ಯವರ್ಧನ್ ಸಿಂಗ್ ರಾಥೋರ್ ಇವ್ರು ಅದರಲ್ರಿ ಬೆಳ್ಳಿ ಪದಕ ಗೆದ್ರಲ್ರಿ. ಈ ಬೆಳ್ಳಿ ಪದಕ ಯಾರು ಗೆದ್ದಿದ್ದಿಲ್ಲ ನೋಡ್ರಿ, ಇವ್ರಿಗಿಂತ ಮೊದಲ ಫಸ್ಟ್ ವೈಯಕ್ತಿಕ ಬೆಳ್ಳಿ ಪದಕ ನೋಡ್ರಿ ಇವ್ರದ್ದು ಒಲಿಂಪಿಕ್ಸ್ ಒಳಗಡೆ. ಒಲಿಂಪಿಕ್ಸ್ನಲ್ಲಿ ಫಸ್ಟ್ ವೈಯಕ್ತಿಕ ಬೆಳ್ಳಿ ಪದಕ ನೋಡ್ರಿ. ಫಸ್ಟ್ ವೈಯಕ್ತಿಕ ಬೆಳ್ಳಿ ಪದಕವನ್ನು ಪಡೆದವ್ರು ಯಾರಪ್ಪ ಅಂತಂದರೆ ರಾಜ್ಯವರ್ಧನ್ ಸಿಂಗ್ ನೋಡ್ರಿ, ವೈಯಕ್ತಿಕ ಬೆಳ್ಳಿ ಪದಕ ಪಡೆದವರು. ಓಕೆ, ಫಸ್ಟ್ ವೈಯಕ್ತಿಕ ಬೆಳ್ಳಿ ಪದಕವನ್ನು ಪಡೆದವ್ರು ಇವರು. ಓಕೆ, ಇವರು ಯಾವ ಒಲಿಂಪಿಕ್ಸ್ನೊಳಗಡೆ ಗೆಲ್ತಾರಪ್ಪ ಅಂತಂದರೆ 2004 ಒಳಗಡೆ ಗ್ರೀಸ್ನ ಅಥೆನ್ಸ್ ಒಳಗಡೆ ಏನಪ್ಪ ಅಂತಂದರೆ ಒಲಿಂಪಿಕ್ಸ್ ನಡೀತದ. ಆ ಒಲಿಂಪಿಕ್ಸ್ ಒಳಗಡೆ ಇವರು ಶೂಟಿಂಗ್ ಒಳಗಡೆ ವೈಯಕ್ತಿಕ ಬೆಳ್ಳಿ ಪದಕ ಮೊಟ್ಟ ಮೊದಲ ಭಾರತಕ್ಕೆ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿ ಏನಪ್ಪ ಅಂತಂತಂದರೆ ಇಲ್ಲಿ 2000 ಸಿಡ್ನಿ ಒಲಿಂಪಿಕ್ಸ್ ಐತಿ. ಇದು ಸಿಡ್ನಿ ಅಂದರೆ ಆಸ್ಟ್ರೇಲಿಯಾ ಒಳಗಡೆ ಬರ್ತದೆ. ಇಲ್ಲಿ ಏನಪ್ಪ ಅಂತಂದರೆ ಕರ್ಣಂ ಮಲ್ಲೇಶ್ವರಿ ಯಾರು ಮಲ್ಲೇಶ್ವರಿ ಅಂತ ಬರ್ತಾರೆ ನೋಡ್ರಿ. ಇವರು ವೇಟ್ ಲಿಫ್ಟಿಂಗ್ ಒಳಗಡೆ ಇದರೊಳಗಡೆ ವೇಟ್ ಲಿಫ್ಟಿಂಗ್ ಭಾರ ಎತ್ತುವಿಕೆ ವೇಟ್ ಲಿಫ್ಟಿಂಗ್ ಒಳಗಡೆ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಪದಕವನ್ನು ಗೆದ್ದಂತಹ ಮಹಿಳೆ ನೋಡ್ರಿ. ಗೆದ್ದಂತಹ ಭಾರತದ ಮಹಿಳೆ ಫಸ್ಟ್ ಅದು ಯಾವುದಪ್ಪ ಅಂದರೆ ಕಂಚಿನ ಪದಕ ಗೆಲ್ತಾರೆ ಇವರು, ಕಂಚಿನ ಪದಕ. ಓಕೆ, ಯಾರು ಕರ್ಣಂ ಮಲ್ಲೇಶ್ವರಿ ಅವರು ಎಷ್ಟರೊಳಗಡೆ 2000 ಸಿಡ್ನಿ ಒಲಿಂಪಿಕ್ಸ್ ಒಳಗಡೆ ಇವರು. ಓಕೆ, ವೇಟ್ ಲಿಫ್ಟಿಂಗ್ ಒಳಗಡೆ ಯಾರು ಗೆದ್ದಿದ್ದಿಲ್ಲ ರೀ ಇವ್ರಿಗಿಂತ ಮೊದಲ. ಓಕೆ, ಫಸ್ಟ್ ಗೆದ್ದಂಥ ಮಹಿಳೆಯವರು ಕಂಚು ಗೆದ್ದಿರ್ತಾರೆ. ಇದನ್ನು ನೆನಪಿಟ್ಕೋರಿ. ಇವೆಲ್ಲ ಏನೋ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಳಗಡೆ ಆಗ್ಯಾವು. ನೀವು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಒಳಗೆ ನೋಡ್ತಾ ಹೋದರೆ ಇವೆಲ್ಲ ನೋಡ್ರಿ ಪ್ರಶ್ನೆ ಆಗ್ಯಾವ. ಇಲ್ಲಿ ಏನಪ್ಪ ಎಕ್ಸ್ಟ್ರಾ ಈಗ ಸ್ವಲ್ಪ ನಾವು ಒಂದು ಹೆಜ್ಜೆ ಮುಂದೆ ಹೊಂಟಿವಪ್ಪ ಅಂತಂದರೆ ಯಾವ ಒಲಿಂಪಿಕ್ಸ್ ಒಳಗಡೆ ಗೆದ್ದಾರ ಅಂಥೇಳಿ ನೋಡಕತ್ತೀವಲ್ಲ, ಇದೊಂದು ನೆಕ್ಸ್ಟ್ ಸ್ಟೆಪ್ ನೋಡ್ರಿ ಅವ್ರಿಗಿಂತ. ಓಕೆ, ದೆನ್ ನೆಕ್ಸ್ಟ್ 2008 ಬೀಜಿಂಗ್ ಇದು ಬರುತ್ತಲ್ರಿ ಒಲಿಂಪಿಕ್ಸ್. ಇದರೊಳಗಡೆ ಯಾರಪ್ಪ ಅಂದರೆ ಅಭಿನವ್ ಬಿಂದ್ರಾ
ಅಭಿನವ ಬಿಂದ್ರಾ ಅಂತ ಬರ್ತಾರೆ. ಇವರು ಏನಪ್ಪ ಅಂತಂದರೆ ಶೂಟಿಂಗ್ ಒಳಗಡೆ ಶೂಟಿಂಗ್ ಒಳಗಡೆ ಚಿನ್ನವನ್ನು ಗೆಲ್ತಾರೆ. ಓಕೆ, ಚಿನ್ನ ಗೆದ್ದ ಭಾರತದ ಮೊಟ್ಟ ಮೊದಲಿಗ ನೋಡ್ರಿ, ಚಿನ್ನ ಗೆದ್ದ ಭಾರತದ ಮೊದಲಿಗ ನೋಡ್ರಿ ಇವರು. ಓಕೆ, ನಾವು ಅದೇ ರೀತಿ ಏನಪ್ಪ ಅಂತಂದರೆ ಅವ್ರಿಗಿಂತ ಮೊದಲು ಗೆದ್ದಿರ್ತಾರೆ, ಬಟ್ ಚಿನ್ನದ ಪದಕ ಯಾರೂ ಗೆದ್ದಿರಂಗಿಲ್ಲ ರೀ. ಚಿನ್ನವನ್ನು ಗೆದ್ದಂತಹ ಭಾರತದ ಮೊದಲಿಗ ಯಾರಂತ ನಾವು ನೋಡ್ತಾ ಹೋದರೆ ಅಭಿನವ್ ಬಿಂದ್ರಾ ರೀ. ಅದೇ ರೀತಿ ಬೆಳ್ಳಿಯನ್ನು ಗೆದ್ದಂತಹ ಭಾರತದ ಮೊದಲಿಗ ಯಾರಂತ ನೋಡ್ತಾ ಹೋದರೆ ರಾಜವರ್ಧನ್ ಸಿಂಗ್ ರಾಥೋರ್. ನೆಕ್ಸ್ಟ್ ಕಂಚಿನ ಪದಕ ಅಂತ ನೀವು ನೋಡೋಕೆ ಹೋಗ್ಬೇಡ್ರಿ. ಒಟ್ಟು ಟೋಟಲ್ ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದಂತಹ ಮೊದಲ ಮಹಿಳೆ ಯಾರಂತ ನೋಡಿದರೆ ಕರ್ಣಂ ಮಲ್ಲೇಶ್ವರಿ ಅವ್ರನ್ನ ನೋಡ್ಕೋಬೇಕು. ದೆನ್ ಓಕೆ, ಒಂದು ನಿಮಿಷ. ಓಕೆ, ಒಟ್ಟಿನಲ್ಲಿ ನಾವು ಈ ಥರ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗ್ಬೇಕಾಗತ್ತೆ. ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಂಬರಿಲ್ಲಿ. 1905ರಲ್ಲಿ ಬಂಗಾಳದ ವಿಭಜನೆಗೆ ಕಾರಣರಾದ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಇದು ಏನ್ರಿ ಸ್ಟೇಟ್ ಗೌರ್ಮೆಂಟ್ ಒಳಗಡೆ ರಿಪಿಟೆಡ್ ಕ್ವಶನ್ ರೀ ಇದು. ಓಕೆ, ಲಾರ್ಡ್ ಮಿಂಟೋ, ಲಾರ್ಡ್ ರಿಪ್ಪನ್, ಲಾರ್ಡ್ ಕರ್ಜನ್, ಲಾರ್ಡ್ ಲಿಟ್ಟನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಲಾರ್ಡ್ ಕರ್ಜನ್ ನೋಡ್ರಿ. ಓಕೆ, ಈ ಲಾರ್ಡ್ ಕರ್ಜನ್ ಅವರು ಅದಾರಲ್ರಿ, ಇವರು 1899ರಿಂದ 1905 ಒಳಗಡೆ ವೈಸ್ರಾಯ್. ಓಕೆ, ಇವ್ರು ಏನು ಮಾಡ್ತಾರಪ್ಪ ಅಂತಂತಂದರೆ 1905 ಈ ಬಂಗಾಳ ಅನ್ನೋದೇನು ಭಾಗ ಬರ್ತದಲ್ಲ ಅದನ್ನು ವಿಭಜನೆ ಮಾಡ್ತಾರೆ. ಯಾಕೆ ಮಾಡ್ತಾರಪ್ಪ ಅಂಥೇಳಿ ನೀವು ಫಸ್ಟ್ ತಿಳ್ಕೊರಿ. ಓಕೆ, ಏನಪ್ಪ ಅಂತಂತಂದರೆ ಆ ಟೈಮ್ ಒಳಗಡೆ ಮುಖ್ಯವಾಗಿ ಸ್ವಾತಂತ್ರ್ಯ ಹೋರಾಟದ ಚಳುವಳಿಗಳು ಭಾಳ ನಡೀತಿರ್ತಾವೆ. ಓಕೆ, ಈಗ ನಾವೇನಾದರೂ ಇದೇ ರೀತಿ ನಾವು ಸ್ವತಂತ್ರ ಅದು ಹೋರಾಟದ ಚಳುವಳಿ ಇಷ್ಟ ಮುಂದುವರ್ಸಕ್ಕೆ ಬಿಟ್ಟಿವಪ್ಪ ಅಂತಂತಂದರೆ ನಮಗೆ ನಮ್ಮ ಆಡಳಿತಕ್ಕೆ ಅಂದರೆ ಬ್ರಿಟಿಷರ ಆಡಳಿತಕ್ಕೆ ಅನನುಕೂಲ ಆಗ್ತದೆ. ಆ ಕಾರಣಕ್ಕಾಗಿ ಏನು ಮಾಡೋಣ ನಾವು, ಈಗ ಬಂಗಾಳದೊಳಗಡೆ ಹಿಂದೂ ಮತ್ತು ಮುಸ್ಲಿಮರು ಇಬ್ಬರು ಇದ್ದರು. ಈಗ ನಾವು ಬಂಗಾಳದ ವಿಭಜನೆ ಮಾಡಿದ್ರೆ ಹಿಂದೂಗಳನ್ನು ಮತ್ತು ಮುಸ್ಲಿಮರ ನಡುವೆ ಸ್ವಲ್ಪ ಬಿರುಕು ಬಿಡುವಂತಹ ಕೆಲಸ ಆಗುತ್ತೆ. ಆ ಥರ ನಾವು ಮಾಡಿದ್ವಪ್ಪ ಅಂತಂತಂದರೆ ನಮಗೆ ಸ್ವಲ್ಪ ಈಸಿ ಆಗ್ತದೆ ಅಂಥೇಳಿ ಅವ್ರು ಏನು ಮಾಡ್ತಾರೆ, ಈ ಬಂಗಾಳ ವಿಭಜನೆ ಮಾಡ್ತಾರೆ. ಇದು ಏನು ಹಿಂದಿನ ಕಾರಣ ರೀ. ಬಟ್ ಅವರು ಏನಂತ ಹೇಳ್ತಾರೆ, ಇಲ್ಲ ಬಂಗಾಳ ಭಾಳ ದೊಡ್ಡದೈತಿ, ನಮಗೆ ಇಲ್ಲಿ ಆಡಳಿತ ನಡ್ಸೋಕ್ಕೆ ಕರೆಕ್ಟ್ ಆಗಲ್ಲ, ಸ್ವಲ್ಪ ನಾವೇನಾದರೂ ಭಾಗ ಮಾಡಿದಪ್ಪ ಅಂತಂದರೆ ಈ ಕಡೆ ಆಡಳಿತ ಕರೆಕ್ಟ್ ನಡೀತದೆ ಮತ್ತು ಇನ್ನೊಂದು ಭಾಗದೊಳಗಡೆ ಕರೆಕ್ಟ್ ನಡೀತದೆ ಅಂಥೇಳಿ ಈ ರೀತಿ ಹೇಳಿ ಅದನ್ನು ಬಂಗಾಳ ವಿಭಜನೆ ಮಾಡ್ತಾರೆ. ಬಟ್ ಏನಾಗತ್ತಪ್ಪ ಅಂತಂದರೆ ಈ ಬಂಗಾಳ ವಿಭಜನೆ ಮಾಡಿದಂಥ ಅದಕ್ಕೆ ಅನೇಕ ವಿರೋಧ ವ್ಯಕ್ತಪಡ್ತಾವೆ. ಓಕೆ, ಆ ವಿರೋಧ ಪಡ್ತಾವಲ್ರಿ, ಅದರೊಳಗಡೆ ಒಂದೇನಪ್ಪ ಅಂತಂತಂದರೆ ಸ್ವದೇಶಿ ಚಳುವಳಿ ಅಂತ ನಡೀತದೆ. ಯಾವುದು? ಸ್ವದೇಶಿ ಚಳುವಳಿ. ಓಕೆ, ಈ ಸ್ವದೇಶಿ ಚಳುವಳಿ ಒಳಗಡೆ ಏನಾಗುತ್ತಪ್ಪ ಅಂತಂತಂದರೆ ಮುಖ್ಯವಾಗಿ ಈಗ ಬ್ರಿಟಿಷರು ಏನಾದರೂ ಪ್ರಾಡಕ್ಟ್ಸ್ ಇದ್ದವಪ್ಪ ಅಂತಂದ್ರೆ ಅವರು ಇದ್ದು ಅಂತಂದರೆ ಅವನ್ನ ಎಲ್ಲ ನಾವು ಯೂಸ್ ಮಾಡಬಾರ್ದು. ಓಕೆ, ನಮ್ಮ ಭಾರತದೊಳಗಡೆ ಏನು ಉತ್ಪಾದನೆ ಆಗಿರ್ತಾವಲ್ಲ ಪ್ರಾಡಕ್ಟ್ಸ್ ಅಂಥವಷ್ಟೇ ನಾವು ಉತ್ಪಾದನೆ ಮಾಡಬೇಕು. ಅಂದ್ರೆ ಒಟ್ಟು ಬ್ರಿಟಿಷರ ವಸ್ತುಗಳು ಏನಾದರೂ ಅವಕ್ಕೆ ಬೈಕಾಟ್ ಮಾಡಿಬಿಡೋದ್ರಿ. ಓಕೆ, ಈ ರೀತಿಯಾದಂತಹ ಚಳುವಳಿ ನಡೀತದೆ. ಆಮೇಲೆ ಈ ಥರ ಏನು ಭಾಳ ಪೂರ ಇದನ್ನೇ ಇಟ್ಕೊಂಡು ನಮ್ಮ ಭಾರತೀಯರು ಭಾಳ ಹೋರಾಟ ಮಾಡಕತ್ತರು. ಆ ಕಾರಣಕ್ಕೆ ಏನು ಮಾಡ್ತಾರೆ, 1911 ಇಷ್ಟಕ್ಕೊಂಡ ಏನಪ್ಪ ನಮಗೆ ವಿರೋಧವನ್ನು ತೊಗೊಳಕ್ಕಾಗಲ್ಲ ಅಂಥೇಳಿ ಬ್ರಿಟಿಷರು 1911 ಈ ಬಂಗಾಳ ವಿಭಜನೆಯನ್ನು ರದ್ದು ಮಾಡ್ತಾರೆ ನೋಡ್ರಿ. ಓಕೆ, ರದ್ದು ಮಾಡ್ತಾರೆ. ಅವಾಗಿರುವಂತಹ ವೈಸರಾಯ ಯಾರಪ್ಪ ಅಂತಂತಂದರೆ ಲಾರ್ಡ್ ಹಾರ್ಡಿಂಜ್ ಟು. ಓಕೆ, ಇವ್ರು ಇರ್ತಾರೆ ನೋಡ್ರಿ ಆ ಟೈಮ್ ಒಳಗಡೆ. ಓಕೆ, ನಾವು ಅದೇ ರೀತಿ ಇಲ್ಲಿ ಲಾರ್ಡ್ ಕರ್ಜನ್ ಅವರು ಒಂದಿಷ್ಟು ಏನಪ್ಪ ಸುಧಾರಣೆಗಳನ್ನು ಮಾಡಿರ್ತಾರೆ. ಏನಪ್ಪ ಅಂತಂದರೆ 1904 ವಿಶ್ವವಿದ್ಯಾಲಯ ಕಾಯ್ದೆಯನ್ನು ಜಾರಿಗೆ ತಂದಿರ್ತಾರೆ ಇವರು. 1904 ವಿ ಕಾಯ್ದೆ ಅಂದರೆ ವಿಶ್ವವಿದ್ಯಾಲಯ ಕಾಯ್ದೆ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಇವರು 1904 ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಕಾಯ್ದೆ ಅಂತ ತಂದಿರ್ತಾರೆ ನೋಡಿರಿ. ಸ್ಮಾರಕಗಳ ಸಂರಕ್ಷಣಾ ಕಾಯ್ದೆ. ಓಕೆ,
ಸಂರಕ್ಷಣಾ ಕಾಯ್ದೆಯನ್ನು ಇವರು ಜಾರಿಗೆ ತಂದಿರ್ತಾರೆ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿ ನಾವಿಲ್ಲಿ ಲಾರ್ಡ್ ಮಿಂಟೋ ಅವ್ರು ನೋಡೋಕೆ ಹೋದರೆ 1909 ಮಿಂಟೋ ಮಾರ್ಲೆ ಸುಧಾರಣೆಗಳು ಬರ್ತಾವೆ ನೋಡ್ರಿ. ಈ ಟೈಮ್ ಒಳಗಡೆ ಏನು ಮಾಡ್ತಾರೆ ಅಂದರೆ ಈ ಮಿಂಟೋ ಮಾರ್ಲೆ ಸುಧಾರಣೆ ಒಳಗಡೆ ಇವರು ಮತದಾನದ ಪದ್ಧತಿಯನ್ನು ತರ್ತಾರೆ. ಅದರೊಳಗಡೆ ಏನು ಮಾಡ್ತಾರೆ ಅಂದರೆ ಕೋಮುವಾದದ ಮತದಾನಿಗೆ ಪ್ರಸಿದ್ಧ ಆಗ್ಯಾರ ನೋಡ್ರಿ ಇವರು ಮಿಂಟೋ ಅವರು. ಅಂದರೆ ಕೋಮುವಾದಪ್ಪ ಅಂತಂದರೆ ಮುಸ್ಲಿಮರಿಗೆ ಸಪ್ರೇಟ್ ವೋಟ್ ಬ್ಯಾಂಕ್, ಹಿಂದೂಗಳಿಗೆ ಸಪ್ರೇಟ್ ವೋಟ್ ಬ್ಯಾಂಕು, ಈ ರೀತಿ ಇವರು ಜಾರಿಗೆ ತರ್ತಾರೆ. ರಿಪ್ಪಣ್ಣವರ ಬಗ್ಗೆ ನಾನು ಆಗಲೇ ಹೇಳಿದೆ, ಸ್ಥಳೀಯ ಸ್ವಸರ್ಕಾರಗಳ ಪಿತಾಮಹ ಅಂತ ಕರೀತಾರೆ. ಲಿಟ್ಟನ್ ಕಾಯ್ದೆ ಅಂತ ಕೂಡ ಬರ್ತದೆ. ಓಕೆ, ದೆನ್ ನೆಕ್ಸ್ಟ್ ಇವು ಕಾಯ್ದೆಗಳು ಬರ್ತವೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಇವ್ರ ಬಗ್ಗೆ ಬಂತಂದ್ರೆ ಅಲ್ಲಿ ಪೂರ ಇನ್ ಡಿಟೇಲ್ ನೋಡ್ಕೊಂಡು ತಗೊಂಡ್ರಿ. ಓಕೆ, ನೆಕ್ಸ್ಟ್ ಜನವರಿ 2024 ಅಮೇರಿಕಾದ ಭಾರತದ ರಾಯಭಾರಿಯಾಗಿ ಯಾರು ನಿವೃತ್ತರಾದರು ಅಂತ ಕೇಳಿದ್ದಾರೆ. ಓಕೆ, ವಿಜಯಲಕ್ಷ್ಮಿ ಪಂಡಿತ್, ಬೆಣಗಲ್ ರಾಮರಾವ್, ತರಣ್ಜಿತ್ ಸಂಧು, ಅಸಫ್ ಅಲಿ. ಏನಪ್ಪ ಅಂತಂದರೆ ಇಲ್ಲಿ 2024 ಕೇಳ್ಯಾರ. ಇಲ್ಲಿ ವಿಜಯಲಕ್ಷ್ಮಿ ಪಂಡಿತ್ ಅವರು ಈಗೂ ಬರಲ್ಲ, ಬೆಣಗಲ್ ರಾಮರಾವ್ ಅವರು ಬರಲ್ಲ, ಅಸಫ್ ಅಲಿ ಅವರು ಬರಲ್ಲ. ಯಾಕಂದರೆ ಇವರು ಸ್ವಾತಂತ್ರ್ಯ ಹೋರಾಟದ ಟೈಮ್ ಒಳಗಡೆ ಇದ್ದರ್ರಿ. ಓಕೆ, ತರಣ್ಜಿತ್ ಸಂಧು ಅವರು ಅದರಲ್ರಿ, ಇವರು ಇತ್ತೀಚಿನವ್ರು ಆಗಿರ್ಬೋದಪ್ಪ ಅಂತೇಳಿ ನೀವು ಆನ್ಸರ್ ಮಾಡ್ಬೋದು. ಇದಕ್ಕೆ ಈ ಥರ ಏನಪ್ಪ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಓಡಿಸಿ ನಾವು ಆನ್ಸರ್ ಮಾಡ್ಬೋದು. ಓಕೆ, ವಿಜಯಲಕ್ಷ್ಮಿ ಪಂಡಿತ್ ಅವ್ರನ್ನ ಬಗ್ಗೆ ಒಂದು ಸ್ವಲ್ಪ ನೋಡ್ತಾ ಹೋದರೆ ಇವರು ಏನು ಜವಾಹರ್ಲಾಲ್ ನೆಹರು ಬರ್ತಾರಲ್ರಿ, ಜವಾಹರ್ಲಾಲ್ ನೆಹರು ಇವ್ರ ಸಿಸ್ಟರ್ ನೋಡ್ರಿ. ಇವರು ಜವಾಹರ್ಲಾಲ್ ನೆಹರು ಸಿಸ್ಟರ್. ಇವ್ರು ಏನಪ್ಪ ಅಂತಂತಂದರೆ 1953 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಮೊದಲ ಮಹಿಳಾ ಅಧ್ಯಕ್ಷರು ನೋಡ್ರಿ. ಇವರು ಸಾಮಾನ್ಯ ಸಭೆಯ ಫಸ್ಟ್ ಮಹಿಳಾ ಅಧ್ಯಕ್ಷರು ಯಾರಾಗಿದ್ದರು ಅಂತ ನಿಮಗೆ ಪ್ರಶ್ನೆ ಬಂತಂದ್ರೆ ನೀವು ವಿಜಯಲಕ್ಷ್ಮಿ ಪಂಡಿತ್ ಅಂತ ಹೇಳ್ಬೇಕು ನೋಡ್ರಿ, ಅಧ್ಯಕ್ಷರಾಗಿದ್ದರು. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿ ಬೆಣಗಲ್ ರಾಮರಾವ್ ನೋಡ್ತಾ ಹೋದ್ರೆ ಇವರು ಸಂವಿಧಾನದ ಸಲಹೆಗಾರರಾಗಿದ್ದರು. ಸಂವಿಧಾನ ಏನು ರಚನೆ ಆಗ್ತಿರ್ತದಲ್ರ ಆ ಟೈಮ್ ಒಳಗಡೆ ಸಲಹೆಗಾರರಾಗಿದ್ದರು ಇವರು. ದೆನ್ ನೆಕ್ಸ್ಟ್ ತರಂಜಿತ್ ಸಂಧು ಅವರು ಇಲ್ಲಾತು. ಅಸಫ್ ಅಲಿ ಇವರು ಕೂಡ ಇದರೊಳಗಡೆ ಯಾವುದಪ್ಪ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಒಳಗೆ ಪ್ರಮುಖವಾದ ಪಾತ್ರವನ್ನು ವಹಿಸಿರ್ತಾರೆ. ಇವರಿಗೆ ಏನು ವೃದ್ಧ ಮಹಿಳೆ ಅಂತ ಕರೀತಾರಂತ್ರಿ, ಸ್ವಾತಂತ್ರ್ಯ ಹೋರಾಟದ ವೃದ್ಧ ಮಹಿಳೆ ಅಂತ ಕರೀತಾರಂತ ಅಸಫ್ ಅಲಿ ಅವರಿಗೆ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತದ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಓಕೆ, ಯೋಜನಾ ಆಯೋಗದ ಕೇಳ್ಯಾರಿ. ಇಲ್ಲಿ ನೀವೇನಾದರೂ ಇಲ್ಲಿ ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರು ಅಂತ ಕೇಳಿದರೆ ಇತ್ತೀಚೆಗೆ ಏನಪ್ಪ ಅಂತಂದರೆ 16ನೇ ಹಣಕಾಸು ಆಯೋಗದ ಬಗ್ಗೆ ನಾನು ನಿಮಗೆ ನಮ್ಮ ಚಾನಲ್ ಒಳಗಡೆ ಒಂದು ಶಾರ್ಟ್ ಮಾಡಿ ಹಾಕಿದ್ದೀನಿ. ಓಕೆ, 16ನೇ ಹಣಕಾಸು ಆಯೋಗದ ಬಗ್ಗೆ ಏನು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆದ ಮಾಹಿತಿ ಇದೆಯಲ್ಲ ಅದನ್ನು ಶಾರ್ಟ್ ರೂಪದಲ್ಲಿ ಮಾಡೋ ಮೂಲಕ ಹೊಸದಾಗಿ ಒಂಥರ ಮಾಡಾಕತ್ತೀವ್ರಿ. ಓಕೆ, ಅದರೊಳಗಡೆ ನಿಮ್ಗೆ ಹೇಳೀನಿ. ಅದರೊಳಗಡೆ ಏನು ಅರವಿಂದ ಪನಾಗರಿ ಅವರು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರದಾರಲ್ಲ, ಅವರು ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರಾಗಿದ್ದರು. ಬಟ್ ಇಲ್ಲಿ ಯೋಜನಾ ಆಯೋಗದ ಕೇಳ್ಯಾರಲ್ಲ, ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರಂದರೆ ಗುಲ್ಲಾರಿ ಲಾಲ್ ಅಂತ ಐತಲ್ರಿ. ಇದು ಗುಲ್ಲಾರಿ ಅಲ್ಲ, ಗುಲ್ಜರಿ ಲಾಲ್ ನಂದ ಅಂತ ಬರ್ತಾರೆ ರೀ. ಗುಲ್ಜರಿ ಲಾಲ್ ನಂದ ಇವರು ಏನಪ್ಪ ಅಂತಂದರೆ ಭಾರತದ ಮೊದಲ ಯೋಜನಾ ಆಯೋಗದ ಉಪಾಧ್ಯಕ್ಷರು ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿ ನಾವು ಇವರು ಗುಲ್ಜರ್ಲಾಲ್ ನಂದಾರ್ ಅವರು ಅದಾರಲ್ರಿ, ಇವರು ಹಂಗಾಮಿ ಪ್ರಧಾನಮಂತ್ರಿ ಆಗಿದ್ದರು. ಇವರು 2 ಟೈಮ್ ಹಂಗಾಮಿ ಪ್ರಧಾನಮಂತ್ರಿ 2 ಟೈಮ್ ಆಗಿದ್ದರು. ಇವರು PM ಆಗಿದ್ದರು. ಯಾವಾಗಪ್ಪ ಅಂತಂದರೆ 1964 ಒಳಗಡೆ ಒಮ್ಮೆ ಆಗಿದ್ದರು, ಮತ್ತು ವಾಪಸ್ 1966 ಒಳಗಡೆ ಒಮ್ಮೆ ಆಗಿದ್ದರು. ಓಕೆ, 1964 ಒಳಗಡೆ ಯಾಕಾಗಿದ್ರಪ್ಪ ಅಂತಂದರೆ ಜವಾಹರ್ಲಾಲ್ ನೆಹರು ಅವರ ಮರಣ ಹೊಂತಾರ. ಆ ಕಾರಣಕ್ಕಾಗಿ 1964 ಆಗಿದ್ದರು. ನೆಕ್ಸ್ಟ್ 1966 ಏನಾಗುತ್ತಪ್ಪ ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರೇನದಾರಲ್ರಿ, ಇವರು ಮರಣ ಹೊಂತಾರ. ಆ ಕಾರಣಕ್ಕಾಗಿ ಆವಾಗೊಮ್ಮೆ ಇವರು PM ಆಗಿದ್ದರು ನೋಡ್ರಿ, ಹಂಗಾಮಿ PM. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಯಾರಪ್ಪ ಚಿಂತಾಮಣಿ ದೇಶ್ಮುಖ್ ಅಂತದಾರಲ್ರಿ, ಇವರಿಗೆ CD ದೇಶ್ಮುಖ್ ಅಂತ ಕರಿತೀವಿ ರೀ ನಾವು ಶಾರ್ಟ್ಕಟ್ಟಾಗಿ. ಇವರೇನಪ್ಪ ಅಂತಂದರೆ RBIನ ಗವರ್ನರ್ ಆದ ಫಸ್ಟ್ ಭಾರತೀಯರು. ಇವರು RBIನ ಫಸ್ಟ್ ಭಾರತೀಯ ಗವರ್ನರ್ ನೋಡ್ರಿ. RBI ಫಸ್ಟ್ ಇಂಡಿಯನ್ ಗವರ್ನರ್, ಇವರು ಇಂಡಿಯನ್ ಗವರ್ನರ್. ಓಕೆ, ಮತ್ತು ಹಂಗಾದರೆ ಭಾರತೀಯರಲ್ಲದ ಮೊದಲ ಗವರ್ನರ್ ಯಾರಾಗಿದ್ರಪ್ಪ ಅಂತಂದರೆ 1935 ಒಳಗಡೆ ಈ RBI ಸ್ಥಾಪನೆ ಆಗ್ತದೆ. ಆವಾಗ ಫಸ್ಟ್ ಗವರ್ನರ್ ಯಾರಪ್ಪ ಅಂತಂದರೆ ಇಂಡಿಯನ್ ನಲ್ಲರ್ದು ಯಾರಪ್ಪ ಅಂತಂದರೆ ಸರ್ ಓಸ್ಬೋರ್ನ್ ಸ್ಮಿತ್ ಅಂತ ಬರ್ತಾರೆ. ಸರ್ ಓಸ್ಬೋರ್ನ್ ಸ್ಮಿತ್ ಅಂತ ಬರ್ತಾರೆ. ಓಕೆ, ಇವ್ರು ಏನೈತಲ್ಲ ಆ ಟೈಮ್ ಒಳಗಡೆ ಇವರು ಗವರ್ನರ್ ಆಗಿದ್ದರು. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಂಬರ್ರಿ. ಈ NR ಪಿಳ್ಳೆ ಅವ್ರು ಏನಿದಾರಲ್ರ, ಇವರು ಏನಪ್ಪ ಅಂತಂದರೆ ಫಸ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ನೋಡ್ರಿ. ಇವರು
ಫಸ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಂಬರ ಇಲ್ಲಿ. 1856ರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆವಿಯನ್ನು ಕೆಂಪು ಬಿಸಿ ತಾಮ್ರ ಅಂದರೆ ಕೆಂಪು ಬಿಸಿ ತಾಮ್ರ ಮತ್ತು ಹೈಡ್ರೋಜನ್ ಸಲ್ಫೈಡ್ನೊಂದಿಗೆ ಸಂಪರ್ಕಕ್ಕೆ ತರುವ ಮೂಲಕ ಮೀಥೇನನ್ನು ಉತ್ಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಅಂಟೋನಿ ಲಾವೋಸಿಯರ್, ಜಾನ್ ಡಾಲ್ಟನ್, ಮಾರ್ಸೆಲಿನ್ ಬರ್ತೆಲೋಟ್, ಹೆನ್ನಿಗ್ ಬ್ರ್ಯಾಂಡ್ ಅಂತೈತಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂತಂದರೆ ಮಾರ್ಸೆಲಿನ್ ಬರ್ತೆಲೋಟ್. ನೋಡ್ರಿ, ಬರ್ತೆಲೋಟ್, ಮಾರ್ಸೆಲಿನ್ ಬರ್ತೆಲೋಟ್ ಇವ್ರು ಏನದಾರಲ್ಲ, ಇವರು ಮೀಥೇನನ್ನು ಏನಪ್ಪ ಅಂತಂತಂದರೆ ಈಗ ನಮಗೆ ಗೊತ್ತಿರುವ ಪ್ರಕಾರ ಮೀಥೇನ್ ಏನಪ್ಪ ಅಕ್ಕಿ ಒಳಗಡೆ ಆಗಲಿ ಅಂದ್ರೆ ಭತ್ತದ ಗದ್ದೆ ಈ ಥರ ಏನು ಜೈವಿಕ ವಸ್ತುಗಳಿಂದ ಇದು ಮೀಥೇನು ಉತ್ಪಾದನೆ ಆಗುತ್ತಂತ ಗೊತ್ತಿತ್ತು. ಬಟ್ ಇವರು 1856ರೊಳಗಡೆ ಅಜೈವಿಕ ವಸ್ತುಗಳು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆವಿಯನ್ನು ಕೆಂಪು ಬಿಸಿ ತಾಮ್ರದ ಮೂಲಕ ಮತ್ತು ಹೈಡ್ರೋಜನ್ ಸಲ್ಫೈಡ್ನೊಂದಿಗೆ ಸಂಪರ್ಕ ತರುವ ಮೂಲಕ ಮೀಥೇನನ್ನು ಇವರು ಉತ್ಪಾದಿಸಿದರು. ಇಲ್ಲೇನಪ್ಪ ಅಂತಂದರೆ ಅಜೈವಿಕ ವಸ್ತುಗಳಿಂದ ಮೀಥೇನ್ ಉತ್ಪಾದಿಸಬಹುದು ಅಂಥೇಳಿ ಮಾರ್ಸೆಲಿನ್ ಬರ್ತೆಲೋಟ್ ಅವರು 1856ರೊಳಗಡೆ ತಿಳಿಸಿಕೊಟ್ರು ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿ ಆಂಟೋನಿ ಲಾವೋಸಿಯರನ್ನು ನೋಡ್ತಾ ಹೋದರೆ ಇವರು ಆಧುನಿಕ ರಾಸಾಯನಶಾಸ್ತ್ರದ ಪಿತಾಮಹ ನೋಡ್ರಿ. ಇವರು ಆಧುನಿಕ ರಾಸಾಯನಶಾಸ್ತ್ರದ ಅಂದರೆ ಆಧುನಿಕ ಕೆಮಿಸ್ಟ್ರಿ ಪಿತಾಮಹ ಅಂತ ಕರಿತೀವಿ ಇವ್ರನ್ನ. ಓಕೆ, ಇವರೇನು ಆಧುನಿಕ ಕೆಮಿಸ್ಟ್ರಿ ಪಿತಾಮಹರಾಗಿದ್ದರು. ದೆನ್ ನೆಕ್ಸ್ಟ್ ಜಾನ್ ಡಾಲ್ಟನ್ ಅವ್ರು ನೋಡ್ತಾ ಹೋದರೆ ನಾವು ಪರಮಾಣು ಸಿದ್ಧಾಂತವನ್ನು ಇವರು ಮಂಡಿಸಿದರು. ದೆನ್ ನೆಕ್ಸ್ಟ್ ಅದೇ ರೀತಿ ಹೆನ್ನಿಗ್ ಬ್ರ್ಯಾಂಡ್ ಅವ್ರು ನೋಡ್ತಾ ಹೋದರೆ ಇವರು ಫಾಸ್ಫರಸ್ ಅಂದರೆ ರಂಜಕವನ್ನು ಇವರು ಕಂಡುಹಿಡಿದಾರೆ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಂಬರಿಲ್ಲೇ. ನವೆಂಬರ್ 2024ರಲ್ಲಿ ಕೋಚಿಂಗ್ ವಲಯದಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸಲು ಯಾವ ಪ್ರಾಧಿಕಾರವು ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿತು ಅಂತ ಕೇಳಿದ್ದಾರೆ. ಓಕೆ, ಇದನ್ನು ಹೊರಡಿಸಿದ್ದವರು ಯಾರಪ್ಪ ಅಂತಂತಂದರೆ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರದವರು ಹೊರಡಿಸಿದ್ದಾರೆ ನೋಡ್ರಿ. ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರದವರು ಇವರು ಈ ಕೋಚಿಂಗ್ ವಲಯದಲ್ಲಿ ಪಾರದರ್ಶಕತೆ ತರಕ್ಕೋಸ್ಕರ ಇವರು ಹೊಸ ಮಾರ್ಗಸೂಚಿಯನ್ನು ಹೊರಡಿಸಿದರು. ಓಕೆ, ಇದು ಕೇಂದ್ರ ಗ್ರಾಹಕ ಸಂರಕ್ಷಣಾ ಕಾಯ್ದೆ 2019 ಅಂದರೆ ಇದನ್ನು 2019ರ ಕಾಯ್ದೆ ಕೇಂದ್ರ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಸ್ಥಾಪಿಸಲಾಗಿದೆ. ಇದು ಏನಪ್ಪ ಅಂತಂತಂದರೆ ಗ್ರಾಹಕರ ಹಕ್ಕುಗಳನ್ನು ಸಂರಕ್ಷಿಸ್ತದೆ, ಮತ್ತೊಪ್ಪಸು ಉತ್ತೇಜಿಸ್ತದೆ, ಮತ್ತೊಪ್ಪಸು ಜಾರಿಗೊಳಿಸ್ತದೆ ಅದನ್ನು. ಓಕೆ, ಈಗ ಹೆಂಗಪ್ಪ ಅಂತಂತಂದರೆ ಅನ್ಯಾಯದ ವ್ಯಾಪಾರ ಪದ್ಧತಿಗಳು ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಈಗ ಜಾಹೀರಾತುಗಳಿರ್ತಾವೆ. ಜಾಹೀರಾತದ ಒಳಗಡೆ ಏನಪ್ಪ ಅಂತಂದರೆ ನಮ್ಮಲ್ಲಿ ಕೋಚಿಂಗ್ನಲ್ಲಿ ಫುಲ್ ಉತ್ತಮ ಫೆಸಿಲಿಟಿ ನಮ್ಮ ಎಲ್ಲ ಏನಪ್ಪ ಸ್ಮಾರ್ಟ್ ಕ್ಲಾಸಸ್ ನಡೀತಾವೆ, ಡಿಜಿಟಲ್ ಅಂತ ಹೇಳಿರ್ತಾರೆ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಆ ಥರ ಏನೂ ಇರೋಲ್ಲ. ಈ ಥರ ಏನಾದರೂ ಅನ್ಯಾಯದ ವ್ಯಾಪಾರ ಪದ್ಧತಿಗಳು ಮತ್ತು ತಪ್ಪು ದಾರಿಗಳಿರುವ ಜಾಹೀರಾತುಗಳಿರಲಿ. ಓಕೆ, ಈ ಥರ ಏನಾದರೂ ಇದ್ದುವಪ್ಪ ಅಂತಂತಂದರೆ ನಡೆಯಂಗಿಲ್ಲ ಅಂಥೇಳಿ ಅವರು ಇತ್ತೀಚೆಗೆ 2024 ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದರು ನೋಡ್ರಿ. ಓಕೆ, ನೆಕ್ಸ್ಟ್ ಒಂದು ಬೌಲ್, ಒಂದು ಜಾಕ್, ಒಂದು ಮ್ಯಾಟ್ ಎಂಬ 3 ಮುಖ್ಯ ಸಾಧನಗಳನ್ನು ಆಡಲು ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಬಾಕ್ಸಿಂಗ್, ಟೇಬಲ್ ಟೆನ್ನಿಸ್, ಲಾನ್ ಬೌಲ್ಸ್, ಫೆನ್ಸಿಂಗ್ ಅಂತ ಇದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಲಾನ್ ಬೌಲ್ಸ್ ನೋಡ್ರಿ. ಲಾನ್ ಬೌಲ್ಸ್ ಇದು ಹೆಂಗಪ್ಪ ಅಂದರೆ ಆಟ, ಈಗ ಒಂದು ಮ್ಯಾಟ್ ಇರ್ತದೆ. ಓಕೆ, ಈ ಮ್ಯಾಟ್ ಇದೆಲ್ಲ ಅದು ಗ್ರೀನ್ ಮ್ಯಾಟ್ ಇರ್ತದೆ. ಓಕೆ, ಆ ಮ್ಯಾಟ್ ಒಳಗಡೆ ಹೆಂಗಪ್ಪ ಅಂತಂದರೆ ಕೈಯಾಗ ಒಂದು ಬಾಲ್ ಹಿಡಿತಾರೆ ರೀ. ಓಕೆ, ಒಂದು ದೂರದ ಒಂದು ಬಾಲ್ ಇಟ್ಟಿರ್ತಾರೆ. ಅದು ಏನಪ್ಪ ಅಂತಂದರೆ ಅದು ಗುರಿ ರೀ. ಒಟ್ಟು ಒಂದು 4-5 ಬಾಲ್ ಇಟ್ಟಿರ್ತಾರೆ. 4-5 ಬಾಲ್ ನಡುವೆ ಒಂದು ಬಾಲ್ ಇಟ್ಟರೆ ಅದಕ್ಕೆ ಜಾಕ್ ಅಂತ ಕರೀತಾರೆ. ನಾವು ಕೈಯಾಗಿದ್ದಿದ್ದು ಬಾಲು ಅದಕ್ಕೆ ಹೋಗಿ ಬೀಳ್ಬೇಕು ಒಟ್ಟು. ಓಕೆ, ಅದಕ್ಕೆ ಹೋಗಿ ಅದಕ್ಕೆ ಅದ ಗುರಿ ರೀ. ಗುರಿಯ ಬಾಲ್ ಯಾವುದಂದ್ರೆ ಜಾಕ್ ಅಂತ ಏನು ಕರಿತೀವಲ್ಲ, ಇದು ಗುರಿಯ ಬಾಲು. ಓಕೆ, ಅದಕ್ಕೆ ಹೋಗಿ ನಮ್ಮ ಕೈಯಾಗಿರೋ ಬಾಲ್ ಬೀಳ್ಬೇಕು. ಇದು ನೋಡ್ರಿ, ಇದು ಆಟ ಲಾನ್ ಬಾಲ್ಸ್ ಅಂತಂತಂದ್ರೆ ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಯೂಟ್ಯೂಬಾಗ ನೋಡ್ರಿ, ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ಅದೇ ರೀತಿ ನಿಮಗೆ ಬಾಕ್ಸಿಂಗ್ನಂತೂ ಗೊತ್ತೈತಿ, ಇದರೊಳಗಡೆ ಗ್ಲೌಸ್ ಅದು ಇದು ಎಲ್ಲ ಯೂಸ್ ಮಾಡ್ತಾರೆ ಅಂಥೇಳಿ. ನೆಕ್ಸ್ಟ್ ಟೇಬಲ್ ಟೆನ್ನಿಸ್ ಎಲ್ಲ ಗೊತ್ತಿದ್ದಂಥ ಆಟ. ನೆಕ್ಸ್ಟ್ ಫೆನ್ಸಿಂಗ್ ಏನಪ್ಪ ಅಂತಂತಂದರೆ ಇದರೊಳಗಡೆ ಫಾಯಿಲ್ AP ಮತ್ತು
ಸೆಬರ್ ಎಂಬಂತಹ ಆಯುಧಗಳನ್ನು ಬಳಸಿಕೊಂಡು ಕತ್ತಿ ವರ್ಷೆ ಏನು ಅಂತೇಳ್ರಿ ನಾವು ಆ ಕತ್ತಿ ಯುದ್ಧವನ್ನು ಇದು ಆಡ್ತಾರೆ ನೋಡ್ರಿ, ಇದು ಫೆನ್ಸಿಂಗ್ ಅಂತಂದ್ರೆ. ಓಕೆ, ದ ನೆಕ್ಸ್ಟ್ ಗುರು ಚಮನ್ಚೇರಿ ಕುಂದಿರಾಮನ್ ನಾಯರ್ ಅವರು ಯಾವ ಭಾರತೀಯ ನೃತ್ಯ ಪ್ರಕಾರದೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ ಕೇಳಿದ್ದಾರೆ. ಕಥಕ್ಕಳಿ, ಕಥಕ್, ಕೂಚಿಪುಡಿ, ಸತ್ರಿಯ ಅಂತ ಇಲ್ಲಿ ಆಪ್ಷನ್ ಅದಾವೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಕಥಕ್ಕಳಿ ನೋಡ್ರಿ. ಕಥಕ್ಕಳಿ ಅಂತ ಹೇಳಿದೆ. ಇದು ಎಲ್ಲಿದಪ್ಪ ಅಂತ ಹೇಳಿದೆ ನಿಮ್ಗೆ? ಕೇರಳದಂತ ಹೇಳಿದೆ. ಕೇರಳದ ಪುರುಷರು ಪ್ರದರ್ಶನ ಮಾಡ್ತಾರೆ ಅಂತ ಹೇಳಿದೆ. ಇದು ಉತ್ತರ ಭಾರತ. ದೆನ್ ನೆಕ್ಸ್ಟ್ ಕೂಚಿಪುಡಿ ನೋಡ್ತಾ ಹೋದರೆ ಆಂಧ್ರ ಪ್ರದೇಶ ರೀ ಇದು. ಓಕೆ, ನೆಕ್ಸ್ಟ್ ಸತ್ರಿಯ ನೋಡ್ತಾ ಹೋದರೆ ಇದು ಆಸಾಮದ್ದು. ಓಕೆ, ಮೇನಾಗಿ ಏನಪ್ಪ ಅಂತಂತಂದರೆ ಈ ಶಾಸ್ತ್ರೀಯ ನೃತ್ಯಗಳು ಏನದಾವಲ್ಲ, ಈ ನೃತ್ಯದ ಮೇಲೆ ಒಂದು ಫಿಕ್ಸ್ ಕ್ವಶನ್ ಐತಿ ನೋಡ್ರಿ. ನಾವು ಇಷ್ಟು ಕ್ವಶನ್ ಪೇಪರ್ ಬಿಡಿಸಿವಲ್ಲ, ಅಷ್ಟು ಕ್ವಶನ್ ಪೇಪರ್ದಾಗ ಐತ್ರಿ ಒಂದು ಪ್ರಶ್ನೆ. ಓಕೆ, ಆದ್ದರಿಂದ ಇದು ಹೈಲ್ಡಿಂಗ್ ಟಾಪಿಕ್. ಕರೆಂಟ್ ಅಫೇರ್ಸ್ ಒಳಗಡೆ ಆಗಲಿ, ಇದರ ಬಗ್ಗೆ ನಾವು ಇನ್ ಡೆಪ್ತ್ ಆಗಲಿ ಎಲ್ಲ ತಿಳ್ಕೊಬೇಕಾಗ್ತದೆ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಭಾರತದಲ್ಲಿ ಮಧ್ಯ ಕಬ್ಬಿಣ ಯುಗದ ಆರಂಭಿಕ ನಗರ ಯೋಜನೆಯ ಪುರಾವೆಗಳನ್ನು ಈ ಕೆಳಗಿನ ಯಾವ ತಾಣಗಳು ಒದಗಿಸುತ್ತವೆ ಅಂತ ಕೇಳಿದ್ದಾರೆ. ಕೌಸುಂಬಿ, ಹರಪ್ಪ, ಲೋಥಾಲ್, ಮೊಹೆಂಜೊದಾರೋ. ಇದರೊಳಗಡೆ ನಿಮ್ಗೆ ಏನಪ್ಪ ಅಂತಂತಂದರೆ, ನೀವು ಇದ್ರ ಬಗ್ಗೆ ಸ್ವಲ್ಪ ಓದ್ಕೊಂಡಿದ್ರೆ ಅಂದ್ರೆ ಹರಪ್ಪ, ಲೋಥಾಲ್, ಮೊಹೆಂಜೊದಾರೋ ಇವು 3 ನಗರಗಳು ಏನದಾವಲ್ಲ ಕಂಚಿನ ಯುಗಕ್ಕೆ ಸೇರ್ಪಟ್ಟವ್ರು. ಇವು ಕಂಚಿನ ಯುಗ. ಓಕೆ, ಕಂಚಿನ ಯುಗಕ್ಕೆ ಸೇರ್ಪಟ್ಟವು. ದೆನ್ ನೆಕ್ಸ್ಟ್ ಉಳಿದಿದ್ದು ಯಾವುದಿಲ್ಲ? ಕೌಸುಂಬಿ. ಇದು ಏನಪ್ಪ ಅಂತಂತಂದರೆ ಇದು ಮಧ್ಯ ಕಬ್ಬಿಣ ಯುಗಕ್ಕೆ ಸಂಬಂಧಪಟ್ಟದ ನೋಡ್ರಿ. ಓಕೆ, ಮಧ್ಯನ ಕಬ್ಬಿಣ ಯುಗಕ್ಕೆ ಸಂಬಂಧಪಟ್ಟದ. ಈ ಕೌಸುಂಬಿ ಏನೈತಲ್ರಿ ಇದು ಉತ್ತರ ಪ್ರದೇಶದೊಳಗಡೆ ಬರುತ್ತೆ ರೀ. ಇದು ಯು ಪಿ ಒಳಗಡೆ ಕಂಡು ಬರ್ತದ. ಇದು ಏನಪ್ಪ ಅಂತಂದರೆ ವತ್ಸ ಸಾಮ್ರಾಜ್ಯದ ಪ್ರಮುಖ ನಗರವಾಗಿತ್ತು ಕೌಸುಂಬಿ. ಇಲ್ಲಿ ಏನು ಕೌಸುಂಬಿ ಒಳಗಡೆ ಉತ್ಖನನ ನಡೀತದ, ಅಲ್ಲಿ ಕೋಟೆಗಳು ಮತ್ತು ದೊಡ್ಡ ದೊಡ್ಡ ಗೇಟ್ಗಳಾಗ್ರಿ, ಬುರುಜ್ಗಳೊಂದಿಗೆ ಉತ್ತಮವಾದಂತಹ ಯೋಜಿತ ನಗರ ವಿನ್ಯಾಸ ಕಂಡು ಬಂದದ್ರಿ ಎಲ್ಲೇ ಕೌಸುಂಬಿ ಒಳಗಡೆ. ಮತ್ತು ಇಲ್ಲಿ ಒಳಚರಂಡಿ ವ್ಯವಸ್ಥೆ ಕೂಡ ಇತ್ತು ನೋಡ್ರಿ ಇಲ್ಲಿ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಏನಪ್ಪ ಪ್ರಮುಖವಾದ ಮಾಹಿತಿ ಅಂತಂದರೆ ಇಲ್ಲಿ ಬೌದ್ಧ ಸಂಪ್ರದಾಯಗಳು ಕೂಡ ಕಂಡು ಬಂದವರು. ಯಾಕಪ್ಪ ಅಂತಂದರೆ ಇಲ್ಲೇ ಇದು ಗೌತಮ್ ಬುದ್ಧ ಏನಿದಾರಲ್ರಿ ಅವರು ಈ ಕೌಸುಂಬಿಗೆ ಭೇಟಿ ನೀಡಿದ್ದರು ಆ ಕಾರಣಕ್ಕಾಗಿ. ದೆನ್ ನೆಕ್ಸ್ಟ್ ಅದೇ ರೀತಿ ನಾವು ಇಲ್ಲಿ ಹರಪ್ಪ ಅಂತ ನೋಡ್ತಾ ಹೋದರೆ ಹರಪ್ಪದೊಳಗಡೆ ಧಾನ್ಯ ಗೋದಾಮು, ಗ್ರಿಡ್ ವಿನ್ಯಾಸ ಇವು ಕಂಡು ಬಂದವು. ದೆನ್ ನೆಕ್ಸ್ಟ್ ಲೋಥಾಲ್ ಅಂತ ನೋಡ್ತಾ ಹೋದರೆ ಹಡಗು ಕಟ್ಟೆ ಮತ್ತು ಇಲ್ಲಿ ಮನಿ ಕೈಗಾರಿಕೆಗಳು ಕಂಡು ಬಂದವು. ದೆನ್ ನೆಕ್ಸ್ಟ್ ಮೊಹೆಂಜೊದಾರೋ, ಗ್ರೇಟ್ ಬಾತ್ ಕಂಡು ಬಂದವು. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಂಬರಲ್ಲಿ. ಬ್ರಹ್ಮಪುತ್ರ ನದಿ ಹಿಮಾಲಯದ ಯಾವ ಪ್ರದೇಶದಿಂದ ಹುಟ್ಟುತ್ತದೆ ಅಂತ ಕೇಳಿದ್ದಾರೆ. ದಕ್ಷಿಣ, ಪೂರ್ವ, ಪಾಶ್ಚಾತ್ಯ, ಉತ್ತರ ಅಂತ ಕೇಳಿದ್ದಾರೆ. ಹೆಂಗೆ ಕೇಳ್ಯಾರ ನೋಡ್ರಿ ಇಲ್ಲಿ ಪ್ರಶ್ನೆ. ಓಕೆ, ಪಶ್ಚಿಮ ಆಗ್ಬೇಕ್ರಿ, ಅದು ಪಾಶ್ಚಾತ್ಯ ಆಗೈತಿ. ಇರಲಿ, ಪಶ್ಚಿಮ ಆ್ಯಕ್ಚುಲಿ ಹಿಮಾಲಯದ ಉತ್ತರ ಭಾಗದಲ್ಲಿ ಹಿಮಾಲಯದ ಉತ್ತರ ಭಾಗದಲ್ಲಿ ಏನು ಕಂಡು ಬರ್ತದ? ಟಿಬೇಟ್ ಕಂಡು ಬರ್ತದೆ ರೀ. ಓಕೆ, ಆ ಟಿಬೇಟ್ನೊಳಗಡೆ ಅಂಗ್ಸಿ ಹಿಮನದಿ ಕಂಡು ಬರ್ತದ. ಅಂಗ್ಸಿ ಹಿಮನದಿ ಯಾವುದು? ಅಂಗ್ಸಿ ಹಿಮನದಿ. ಈ ಅಂಗ್ಸಿ ಹಿಮನದಿಯಿಂದ ಈ ಬ್ರಹ್ಮಪುತ್ರ ನದಿ ಉಗಮವಾಗ್ತದ. ಓಕೆ, ಆ ಟಿಬೇಟ್ ಒಳಗಡೆ ಈ ಬ್ರಹ್ಮಪುತ್ರ ನದಿಯನ್ನು ಏನಂತ ಕರೀತಾರೆ ಅಂದರೆ ಯಾರ್ಲುಂಗ್ ಸಾಂಗ್ಪೋ ಅಂತ ಕರೀತಾರೆ ರೀ. ಏನು? ಯಾರ್ಲುಂಗ್ ಸಾಂಗ್ಪೋ. ಪ್ರಶ್ನೆ ಆಗ್ಯದ್ರಿ ಇದು. ಯಾರ್ಲುಂಗ್ ಸಾಂಗ್ಪೋ. ಓಕೆ, ಟಿಬೇಟ್ನೊಳಗಡೆ ಈ ರೀತಿ ಕರೀತಾರೆ ಬ್ರಹ್ಮಪುತ್ರ ನದಿಯನ್ನು. ಓಕೆ, ಇದು ಅಲ್ಲಿಂದ ಹುಟ್ಟಿ ಕ್ಯಾಸ ನಮ್ಮ ಭಾರತಕ್ಕೆ ಸೇರಬೇಕಾದ್ರೆ ಅಲ್ಲಿ ಹುಟ್ಟಿ ಕ್ಯಾಸ ಪೂರ್ವಕ್ಕೆ ಹರಿದು ಅರುಣಾಚಲ ಪ್ರದೇಶದ ಮೂಲಕ ನಮ್ಮ ಭಾರತವನ್ನು ಆಗಮಿಸ್ತದೆ. ಯಾವುದು? ಇದು ಬ್ರಹ್ಮಪುತ್ರ ನದಿ. ಭಾರತದಲ್ಲಿ ಆಗಮಿಸಿ ನೆಕ್ಸ್ಟ್ ಅಸ್ಸಾಂಗೆ ಆಗಮಿಸ್ತದೆ. ಅಸ್ಸಾಮಾಗಿಂದ ನೆಕ್ಸ್ಟ್ ಇಲ್ಲಿ ಯಾವುದಪ್ಪ ಬಾಂಗ್ಲಾದೇಶದೊಳಗಡೆ ಬಂದು ಗಂಗಾ ನದಿ ಜೊತೆ ವಿಲೀನ ಆಗಿ ಕ್ಯಾಸ ಬಂಗಾಳ ಕೊಲ್ಲಿಗೆ ಸೇರ್ಪಡೆ ಆಗ್ತದೆ ನೋಡ್ರಿ, ಇದು ಬ್ರಹ್ಮಪುತ್ರ ನದಿ. ಓಕೆ, ದ ನೆಕ್ಸ್ಟ್ ಮುಂದಿನ ಪ್ರಶ್ನೆ. 5ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶಗಳೇನು ಅಂತ ಹೇಳಿದ್ದಾರೆ. ನಿಮಗೆ ಲಾಸ್ಟ್ ನಾವೊಂದು ಏಳು ಪಂಚವಾರ್ಷಿಕ ಯೋಜನೆ ಮಟ್ಟ ನಿಮಗೊಂದು ಮ್ಯಾಪ್ ಹಾಕಿ ತೋರಿಸಿದ್ದೆ ನಾನು. ಓಕೆ, ಅದರೊಳಗಡೆ ಹೇಳೀನಿ ಇದನ್ನು. ಕೈಗಾರೀಕರಣ ಮತ್ತು ಮೂಲಸೌಕರ್ಯ ಅಂತಿದೆ, ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ ಸಾಧಿಸುವುದಂತಿದೆ, ರಕ್ಷಣೆ ಮತ್ತು ಮಿಲಿಟರಿ ವಿಸ್ತರಣೆ, ಕೃಷಿ ಅಭಿವೃದ್ಧಿ ಮತ್ತು ಶಿಕ್ಷಣ ಅಂತಿದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ ಸಾಧಿಸುವುದು ಏನಿದೆಯಲ್ಲ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ.
ಏನಪ್ಪ ಅಂತಂದರೆ ಈ ಟೈಮ್ ಒಳಗಡೆ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರ್ತಾರೆ. ಓಕೆ, ಅವ್ರು ಏನಪ್ಪ ಅಂತಂದರೆ ಗರೀಬಿ ಹಟಾವು ಅಂತೇಳಿ ಒಂದು ಘೋಷಣೆಯನ್ನು ನೀಡ್ತಾರೆ, ಅಂದರೆ ಬಡತನವನ್ನು ತೊಲಗಿಸಿ ಅಂತೇಳಿ. ಓಕೆ, ಇದು 5ನೇ ಪಂಚವಾರ್ಷಿಕ ಯೋಜನೆಯ ಪ್ರಮುಖವಾದಂಥ ಇದು ನೋಡಿರಿ. ಕೈಗಾರೀಕರಣ ನಿಮಗೆ ಹೇಳಿದಾಗ 2ನೇ ಪಂಚವಾರ್ಷಿಕ ಯೋಜನೆ, ಕೃಷಿ ಮತ್ತು ಅಭಿವೃದ್ಧಿ 1ನೇ ಪಂಚವಾರ್ಷಿಕ ಯೋಜನೆ ಇದರೊಳಗಡೆ ಕಂಡು ಬರ್ತಾವ. ದ ನೆಕ್ಸ್ಟ್, ಭಾರತೀಯ ಸಂವಿಧಾನದ ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯಪಾಲರ ಅಧಿಕಾರವಲ್ಲ ಅಂತ ಕೇಳಿದ್ದಾರೆ. ರಾಜ್ಯ ಶಾಸಕಾಂಗವನ್ನು ಮುಂದೂಡುವುದು, ರಾಜ್ಯ ಶಾಸಕಾಂಗವನ್ನು ಕರೆಯುವುದು, ರಾಜ್ಯ ಶಾಸಕಾಂಗವನ್ನು ವಿಸರ್ಜಿಸುವುದು, ಅವಿಶ್ವಾಸ ನಿರ್ಣಯದ ಸಮಯದಲ್ಲಿ ಮತ ಚಲಾಯಿಸುವುದು ಅಂತ ಇದೆ. ಓಕೆ, ಇದರೊಳಗಡೆ ರಾಜ್ಯಪಾಲರ ಕಾರ್ಯ ಯಾವುದಲ್ಲಪ್ಪ ಅಂತಂದರೆ ಅವಿಶ್ವಾಸ ನಿರ್ಣಯದ ಸಮಯದಲ್ಲಿ ಮತ ಚಲಾಯಿಸುವುದು ಅಂತ ಏನಿದೆಯಲ್ಲ, ಇದು ರಾಜ್ಯಪಾಲರ ಕರ್ತವ್ಯ ಅಲ್ಲ. ರಾಜ್ಯಪಾಲರ ಕರ್ತವ್ಯಗಳೇನಂಗಾದರೆ ರಾಜ್ಯ ಶಾಸಕಾಂಗವನ್ನು ಮುಂದೂಡುವುದು ಮತ್ತು ಅದನ್ನು ಕರೆಯುವುದಾಗಲಿ, ಅದನ್ನು ವಿಸರ್ಜಿಸುವುದಾಗಲಿ, ಇದನ್ನೇನಿದೆಯಲ್ಲ ಸಂವಿಧಾನದ ವಿಧಿ 174ರ ಅನ್ವಯ ರಾಜ್ಯಪಾಲರು ಈ ಕೆಲಸ ಮಾಡ್ತಾರೆ ನೋಡ್ರಿ. ಓಕೆ, ನಿಮಗೇನಾದರೂ ಈ ಕ್ಲಾಸಿಂದು PDF ಬೇಕಪ್ಪ ಅಂತಂದರೆ ನಮ್ಮ AI ಸ್ಪರ್ಧಾ ಶಾಲಾ ಇದು ಟೆಲಿಗ್ರಾಮ್ ಚಾನಲ್ ಐತಿ ನೋಡ್ರಿ. ಓಕೆ, AI ಸ್ಪರ್ಧಾ ಶಾಲಾ ಟೆಲಿಗ್ರಾಮ್ ಚಾನಲ್ ಐತಿ. ಓಕೆ, ಇದರೊಳಗಡೆ ನಿಮ್ಗೆ ಇಷ್ಟೊತ್ತನ ಏನು ಕ್ಲಾಸ್ ಮಾಡಿದ್ವಲ್ಲ ಇದೆಲ್ಲ ಏನು PDF ನಿಮ್ಗೆ ಅದರೊಳಗಡೆ ಅಪ್ಲೋಡ್ ಮಾಡಿರ್ತೀವಿ. ನಿಮಗೇನಾದರೂ PDF ಬೇಕಾದ್ರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗಿರಿ, ಅಲ್ಲಿ ನಿಮ್ಗೆ ಪ್ರತಿಯೊಂದು ಕ್ಲಾಸಿಂದ PDF ಅವೈಲೇಬಲ್ ಇರ್ತದೆ ನೋಡ್ರಿ. ಓಕೆ, ಥ್ಯಾಂಕ್ ಯು.